ಅಸ್ತಿವಾರಗಳು ಮತ್ತು ಬಾಗಿಲುಗಳ ವಿಷಯದಲ್ಲಿ ಬಹಳ ಪ್ರಾಮುಖ್ಯತೆ ಇರುವಂಥದ್ದಾಗಿದೆ. ಇದು ಗಾಡ್ಲಿ ಪ್ರಿಪ್ರೇಷನ್ ಅಂತಾರೆ. ದೈವದತ್ತವಾಗಿ ದೇವರು ಸಿದ್ಧ ಮಾಡುವ ಕಾರ್ಯಗಳಿದು. ಅರ್ಥ ಮಾಡ್ಕೊಳ್ರಿ. ಓದೋಣ. 2 ಪೂರ್ವಕಾಲ ವೃತ್ತಾಂತ ಪುಸ್ತಕ, ಸೆಕೆಂಡ್ ಕ್ರಾನಿಕಲ್ಸ್ ಚಾಪ್ಟರ್ 8 8ನೇ ಅಧ್ಯಾಯ 16ನೇ ವಾಕ್ಯ ಹೀಗೆ ಕಾಣ್ತೇವೆ. ಈ ಪ್ರಕಾರ ಅಸ್ತಿವಾರ ಮೊದಲುಗೊಂಡು ಸಮಾಪ್ತಿವರೆಗೂ ಸೊಲೊಮೋನನ ಎಲ್ಲ ಕೆಲಸವು ಮುಗಿದು ಯೆಹೋವನ ಆಲಯವು ಸಿದ್ಧವಾಯಿತು. ನಮಗೆ ಅದರ ಚರಿತ್ರೆ ಭಾಗ ಗೊತ್ತಿದೆ. ದಾವೀದನ ಮಗ ಸೊಲೊಮೋನ ದಾವೀದನ ಆಲಯವನ್ನು ಕಟ್ಟಬೇಕಂತ ಮಹದಾಕಾಂಕ್ಷೆ ಉಳ್ಳವಂಥ ವ್ಯಕ್ತಿಯಾಗಿದ್ದ. ಆದರೆ ದಾವೀದನ ಕೈ ರಕ್ತ ಸುರಿಸಿದ್ದರಿಂದ ನೀನು ನನ್ನ ಆಲಯವನ್ನು ಕಟ್ಟಬಾರದು, ನಿನ್ನ ಮಗ ನನ್ನ ಆಲಯವನ್ನು ಕಟ್ಟಬೇಕು ಎಂದು ನಾತಾನ್ ಪ್ರವಾದಿಯ ಮೂಲಕ ಹೇಳಿದ ಮಾತು ನಾವು ಮರೆಯಂಗಿಲ್ಲ. ದಾವೀದನ ಪ್ರಾರ್ಥನೆ, ದೇವರೇ, ನಾನು ದೇವದಾರು ಮರಗಳಿಂದ ಉಂಟು ಮಾಡಿದ ಅರಮನೆಯಲ್ಲಿ ವಾಸ ಮಾಡ್ತಾ ಇದ್ದೇನೆ. ದೇವದರ್ಶನದ ಮಂಜೂಷವು ಡೇರೆಗಳಲ್ಲಿ ಇದೆ. ನಾನು ದೇವರಿಗಾಗಿ ಒಂದು ಆಲಯ ಕಟ್ಟಬೇಕು ಅಂತ ಆಸೆ ಅವನಿಗೆ. ಅಂದರೆ ದೇವರು ಹೇಳ್ತಾರೆ, ನೀನಲ್ಲ, ನಿನ್ನ ಮಗ ಆಲಯ ಕಟ್ಟಲಿ. ನಾನು ಕಟ್ಟಲಿಲ್ಲ ಅಂದರೆ ಇನ್ನು ಯಾರು ಕಟ್ಟಂಗಿಲ್ಲ ಅನ್ನೋ ಭಾವನೆ ದಾವೀದನಿಗಿರಲಿಲ್ಲ. ದಾವೀದನು ಆಲಯ ಕಟ್ಟುವುದಕ್ಕೆ ಬೇಕಾದ ಎಲ್ಲ ಸಾರ್ವತ್ರಿಕವಾಗಿ ಬೇಕಾದಂಥ ಎಲ್ಲ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿ ಅವನ ಮಗನಾದ ಸೊಲೊಮೋನನು ದೇವಾಲಯವನ್ನು ಕಟ್ತಾನೆ. ದೇವಾಲಯ 2 ಹಂತಗಳಲ್ಲಿ ಕಟ್ಟಲ್ಪಡೋದು. ಲಿಸನ್ ಟು ಮಿ ವೆರಿ ಕೇರ್ಫುಲ್ಲಿ. ದೇವಾಲಯ 2 ಹಂತಗಳಲ್ಲಿ ಕಟ್ಟಲ್ಪಟ್ಟಿದ್ದು. ಮೊದಲನೇ ಹಂತ ಅಸ್ತಿವಾರವನ್ನು ಹಾಕೋದು. ಅಸ್ತಿವಾರ ಹಾಕೋದಕ್ಕೆ ಮುಂಚೆ ಸಿದ್ಧತೆ ಬಹಳ ಮುಖ್ಯ. ಅದರ ನಂತರ ಆಲಯವು ಸಿದ್ಧವಾಯಿತು. ನಾವು ಓದಿದಂಥ ವಾಕ್ಯದಲ್ಲಿ ಸ್ವಲ್ಪ ಬದಲಾವಣೆ ಇದೆ. ನಿಜವಾದಂಥ ಟ್ರಾನ್ಸ್ಲೇಷನ್ ಮೂಲ ಅರ್ಥದಲ್ಲಿ ದೇವರ ಆಲಯದ ಅಸ್ತಿವಾರ ಹಾಕೋವರೆಗೂ ಒಂದು ಸಿದ್ಧತೆ ಪಿರಿಯಡ್ ಅಂತಾರೆ, ಪ್ರಿಪ್ರೇಷನ್ ಉಂಟಾಯಿತು ಎಂಬುದಾಗಿ. ದಟ್ ಮೀನ್ಸ್ ನೆಕ್ಸ್ಟ್ ಪದ ಕಂಪ್ಲೀಷನ್, ಸಿದ್ಧ ಆಯಿತು ಅಂತ. ದೇರ್ ಈಸ್ ಎ ಟೈಮ್ ಟು ಪುಟ್ ಫೌಂಡೇಶನ್. ವಿಶ್ವಾಸ ಜೀವನದಲ್ಲಿ ಕೆಲವರು ಬರ್ತಿದ್ದಂಗೆ 3 ತಿಂಗಳಲ್ಲೇ ನಾನು ಒಂದು ಹೇಳ್ತೀನಿ ಕೇಳ್ರಿ. ಕೆಲವು ವಿಶ್ವಾಸಿಗಳಲ್ಲಿ ವಾಕ್ಯ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಅವುಗಳಿಗೆ ಫೌಂಡೇಶನ್ ಗಟ್ಟಿ ಇಲ್ಲ, ಅಡಿಪಾಯ ಇಲ್ಲ, ಉಪದೇಶ ಇಲ್ಲ, ಚೆನ್ನಾಗಿ ಆತ್ಮಿಕವಾಗಿ ಬೆಳೆದೇ ಇರಲ್ಲ, ಯಾರ ಕೈ ಕೆಳಗಡೆ ತಗ್ಗಿರಲ್ಲ. ದಿಢೀರಂತ ಹೋಗ್ಬಿಟ್ಟು ಬಿಷಪ್, ಪೋಪ್, ಸ್ತೋತ್ರ ಬಿಟ್ರೆ ನಾನೇ ಜೀಸಸ್ ಕ್ರೈಸ್ಟ್ ಅಂದ್ಬಿಡ್ತಾರೆ. ದಡ್ಡಂದಿರು, ದಡ್ಡ ಶಿರೋಮಣಿಗಳು ಅಂತ ನಾನು ಹೇಳ್ತೀನಿ ಅವ್ರನ್ನ. ಈಗೊಂದು ಗ್ರೂಪೇ ಉಟ್ಕೊಂಡ್ಬಿಟ್ಟಿದ್ದಾರೆ. ಸ್ತೋತ್ರ. ಇವನು ಒಂದು ದಿನ ಎದ್ದು ಸ್ತೋತ್ರ ಹೇಳಿದ್ ನಾವು ಕಂಡಿಲ್ಲ. ದಿಢೀರಂತ ಬಿಷಪ್ ಅಂತೆ. ದೇವ ನಾಮಕ್ಕೆ ಅವಮಾನ ತರುವಂತ ಒಂದು ಗುಂಪಿನ ಜನ, ವಿಧಿಯತ್ವ ಇಲ್ಲದೆ ಇರುವ ಗುಂಪಿನ ಜನ. ನಾನು ಹೇಳಲಿಕ್ಕೆ ಕಾರಣ, ದ ಪ್ರಿಪ್ರೇಷನ್ ಪೀರಿಯಡ್ ಸಮಯ ಭಾಳ ತಗೊಳುತ್ತೆ. ಏನಕ್ಕೆ ಸಮಯ ತಗೊಳುತ್ತೆ ನೋಡ್ರಿ. ನೀವು ಮನೆ ಕಟ್ಟುವಾಗ ಗಮನಿಸಿರ್ಬೇಕಾದ್ರೆ ಅಡಿಪಾಯ ಹಾಕೋದೆ ಲೇಟ್ ಆಗೋದು, ಗೋಡೆ ಬೇಗನೆ ಬಂದ್ಬಿಡುತ್ತೆ, ಗೋಡೆ ಬೇಗನೆ ಎದ್ಬಿಡುತ್ತೆ. ನಾನು ಹೀಗೆ ಹೇಳಿದೆ ಆರಂಭದಲ್ಲಿ, ನಾನು ಹೀಗೆ ಹೇಳಿದೆ, ಈ ಬಿಲ್ಡಿಂಗು ಸ್ಟ್ರಾಂಗ್ ಆಗಿ ಇರಬೇಕಾದ್ರೆ
ಬಿಲ್ಡಿಂಗ್ ಸ್ಟ್ರಾಂಗ್ ಆಗಿ ಇರಬೇಕಾದ್ರೆ ಎ ಬಿಲ್ಡಿಂಗ್ ಕ್ಯಾನ್ ರೈಸ್ ಓನ್ಲಿ ಟು ದ ಎಕ್ಸ್ಟೆಂಟ್ ದಟ್ ಇಟ್ಸ್ ಫೌಂಡೇಶನ್ ಗೋಸ್ ಡೀಪ್. ಯಾವಾಗ ಈ ಬಿಲ್ಡಿಂಗ್ ಎಷ್ಟು ಎತ್ತರಕ್ಕೆ ಬೆಳೆಯುತ್ತೋ ಕಟ್ಬೋದೋ ಅದು ಅವಲಂಬಿತವಾಗಿರೋದು ಯಾವುದನ್ನ ಗೊತ್ತಾ? ಅದರ ಅಸ್ಥಿವಾರ ಎಷ್ಟು ಕೆಳಗಡೆ ಸ್ಟ್ರಾಂಗ್ ಆಗಿದೆ ಅಂತ. ಒಂದು ವಿಶ್ವಾಸಿಯನ್ನ ನೀವು ವೈಟ್ ಡ್ರೆಸ್ ಹಾಕೊಂಬಂದಿರೋದ್ರಿಂದ ನೀವು ಪರಿಶುದ್ಧರು, ಕಪ್ ಶರ್ಟ್ ಹಾಕೊಂಬಂದಿರೋರು ಅವ್ರು ಆ ಪಾಪಿಗಳು ಅಂತ ಚಿಂತೆ ಮಾಡಂಗಿಲ್ರಿ. ನೀವು ವಾಕ್ಯದಲ್ಲಿ ಎಷ್ಟು ಬೇರೂರಿದೆಯಾ, ವಾಕ್ಯದ ಅಡಿಪಾಯ ಗಟ್ಟಿಯಾಗಿದೆಯಾ, ನಿನ್ನ ದೇವರ ಬಾಂಧವ್ಯ ಚೆನ್ನಾಗಿದೆಯಾ, ಇದೆಲ್ಲ ಬಹಳ ಮುಖ್ಯವುಳ್ಳದು. ಇದು ಟೈಮ್ ಹಿಡಿಯುತ್ತೆ. ಸದ್ಭಕ್ತನಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವ ಪ್ರತಿಯೊಬ್ಬನು ಹಿಂಸೆಗೆ ಒಳಗಾಗ್ತಾನೆ. ಆಮೇಲೆ ಹಿಂಸೆಗೊಳಗಾಗ್ತಾನೆ, ನಿಂದೆಗೊಳಗಾಗ್ತಾನೆ. ಅನೇಕ ಏಟು, ಸುತ್ತಿ ಏಟು, ಉಳಿ ಏಟು ತಿಂದ್ರೇ ಒಂದು ಕಲ್ಲಿಗೆ ರೂಪ ಬರೋದು. ಆಮೇಲೆ ಅನೇಕ ವಿಶ್ವಾಸಿಗಳಿಗಿದು ಬೇಡ. ಸೋಪ್ ಹಾಕಿ ನೊರೆ ಬರೆಸ್ತಾ ಇರಬೇಕು. ಬಹುಪರ ಬಹುಪರ ರಮೇಶ, ನೀನು ಬಹುಪರ, ನಿನ್ನಂತೆ ಮತ್ತೊಬ್ಬನಿಲ್ಲ, ನೀನು ನಮಗೆ ಆಶೀರ್ವಾದ, ಸಭೆಗೆ ನೀನು ಭಯಂಕರ ಭಯಂಕರ. ಇವನಾದರೆ ಗುಂಗಲ್ಲೇ ಇರ್ತಾನೆ ಅವನು. ಸ್ತೋತ್ರ. ಇವನನ್ನು ತಿದ್ದೋದಾಗಲಿ, ಖಂಡಿಸೋದಾಗಲಿ, ಗದರಿಸೋದಾಗಲಿ, ಏನು ಎಚ್ಚರಿಸೋದಾಗಲಿ ಏನು ಮಾಡಂಗಿಲ್ಲ. ಕಾರಣ ಇವನು ಆಲ್ರೆಡಿ ಬಹುಪರದಲ್ಲಿದ್ದಾನೆ. ಸ್ತೋತ್ರ. ನಿಜವಾದ ಶಿಷ್ಯತ್ವ ಏನು ಗೊತ್ತಾ? ನಿಜವಾದ ಶಿಷ್ಯತ್ವ ತಗ್ಗಿ ಬಗ್ಗಿ ವಾಕ್ಯ ಪ್ರಮಾಣದಲ್ಲಿ ಏನೆಲ್ಲ ಬಿರುಗಾಳಿ ಬಂದರು, ಎಷ್ಟೆಲ್ಲ ಹೋರಾಟ ಬಂದರು, ನಾನು ದೇವರ ರಾಜ್ಯಕ್ಕಾಗಿ ಪ್ರಯೋಜನಕ್ಕೆ ಬರಬೇಕಾದ ವ್ಯಕ್ತಿ, ಇದೆಲ್ಲ ಹೋರಾಟ ಇರುತ್ತೆ ಎಂದು ತಿಳಿದು ತಗ್ಗಿ ಹೋಗ್ತಾರೆ ನೋಡ್ರಿ. ಅವರೇ ಪ್ರಿಪ್ರೇಷನ್ ಆಗ್ತಾ ಇರೋದು. ಅವ್ರನ್ನೇ ದೇವರು ಪ್ರಿಪೇರ್ ಮಾಡ್ತಾ ಇರ್ತಾರೆ ನೋಡ್ರಿ. ಪಾಸ್ಟರ್ ಜೊತೆ ನಿಂತ್ಕೊಂಡು ಫೋಟೋ ಓಡಿಸ್ಕೊಂಡು ಬರೋರು ತುಂಬ ಜನ ಇದ್ದಾರೆ. ಅದನ್ನು ಫೇಸ್ಬುಕ್ಕಲ್ಲಿ ಹಾಕಿ ಮೈಲೇಜ್ ತೊಗೊಳೋರು ತುಂಬ ಜನ ಇದ್ದಾರೆ. ಸ್ತೋತ್ರ. ಒಂದು ಪಕ್ಷ ನನಗೆ ಅವ್ರು ಯಾರಂತಲೇ ಗೊತ್ತಿರಲ್ಲ, ಒಂದೇ ಒಂದು ಫೋಟೋ ತೊಗೊತೀವಿ ಅಂತಾರೆ, ನಾವು ನಿಂತ್ಕೋತೀವಿ, ಪಾಸ್ಟರ್ಗಳಾಗ್ಬಿಟ್ಟು ಅಲ್ಲ. ಆಮೇಲೆ ಅದರ ಅರ್ಥ ನೀವು ನನ್ನ ಕಷ್ಟ ಕಾಲದಲ್ಲಿ ಸೇವೆಯಲ್ಲಿ ಭಾಳ ಸಪೋರ್ಟಾಗಿ ನನ್ನ ಬೆನ್ನೆಲುಬು ಆಗಿರ್ತೀರ ಅಂತನಾ? ಅಲ್ಲ. ನಮ್ಮಲ್ಲಿ ಕೆಲವರು ಬೆನ್ನೆಲುಬಾಗಿ ನಿಂತಿರುವವರು ಒಂದು ಪಕ್ಷ ಫೋಟೋನಿಗೂ ಬಂದು ನಿಂತ್ಕೊಳ್ಳಲ್ಲ ಅವರು. ಆಮೇಲೆ ನಾನು ಹೇಳೋದು, ಇದು ಮರೆಯಲ್ಲಿ ಇರುತ್ತೆ. ಫೌಂಡೇಶನ್ ಮರೆಯಲ್ಲಿ ಇರುತ್ತೆ, ಕೆಳಗಡೆ ಇರುತ್ತೆ. ಆದರೆ ದೇವರ ಫೌಂಡೇಶನ್ ಹಾಕಿರೋದು ಸಾಧಾರಣವಾದ ಕಲ್ಲುಗಳಿಂದ ಅಲ್ಲ, ರತ್ನ ಮುತ್ತುಗಳಿಂದ ಅವನ ಫೌಂಡೇಶನ್ ಹಾಕಿರೋದು. ಇದರ ಒಳಗಡೆ ಕೆಲವರು ಅಸ್ಥಿವಾರಗಳು ಅದು ರತ್ನದ, ಅದು ಮುತ್ತಿನ ಬೆಳೆ ಬಾಳುವ, ಮುತ್ತಿನ ಆ ಮೌಲ್ಯತೆ ಉಳ್ಳಂಥದ್ದು. ದಟ್ ಈಸ್ ದ ಫೌಂಡೇಶನ್. ಇಲ್ಲಿ ಸೊಲೊಮೋನ ದೇವಾಲಯವನ್ನು ಕಟ್ಟಿ ಮುಗಿಸ್ತಾ ಅಂತಾನೆ, ಆದರೆ ಅಸ್ಥಿವಾರವನ್ನು ಹಾಕೋದಕ್ಕೆ ಆರಂಭಿಸ್ತಾ. God is more concerned about your foundation than your elevation. God is more concerned about your foundation than elevation. ನೀನು ಡಾಮ್ ಡೂಮ್ ಡಯಾಡುಸ್ ಅಂತ ಬೆಳೆದಿರಾದ್ರೆ ದೇವರಿಗೆ ಅದು ಅಲ್ಲ ಇಷ್ಟ. ದೇವರು ನೋಡೋದು ನೀನು ಎಷ್ಟು ಕೃಪೆಯಲ್ಲಿ ಆತ್ಮಿಕವಾಗಿ ಸ್ಟ್ರಾಂಗ್ ಆಗಿ ಬೆಳೀತಾ ಇದೀಯಾ.
ಸೂತ್ರದಲ್ಲಿ ಸ್ತೋತ್ರ ಹೇಳುವಾಗವರು ಬಹಳ ಜನ ಇದ್ದಾರೆ, ಆದರೆ ಆತ್ಮಿಕವಾಗಿ ವಚನದ ಆಳದಲ್ಲಿ ಅಲ್ಲಲ್ಲಿ ಪ್ರಾಣ ಹೋದರೂ ಪ್ರಮಾಣ ಬಿಡೋದಿಲ್ಲ ಎಂದು ನಿಂತಿರುವ ಒಂದು ಗುಂಪಿನ ಜನ ಇದರ ಒಳಗಡೆ ಇದ್ದಾರೆ. ಅವರು ಎಲೆಮರೆಯ ಕಾಯಿಯಾಗಿರ್ತಾರೆ, ಅವರು ಮಣ್ಣಿನ ಕೆಳಗಡೆ ಇರುವ ರತ್ನಗಳು ಮುತ್ತುಗಳಾಗಿದ್ದಾರೆ. ಸ್ತೋತ್ರ. ನೇಮ್ ಫೇಮ್ ಅಲ್ಲ ಇಂಪಾರ್ಟೆಂಟ್. ವಾಕ್ಯ ಹೇಳುತ್ತದೆ, ಆಲಯ ಕಟ್ಟಲ್ಪಟ್ಟಿತ್ತು, ಮುಗೀತು ಅಂತ. ಫಿನಿಶ್ಡ್, ಕಂಪ್ಲೀಷನ್. ಯಾವಾಗ ಕಂಪ್ಲೀಷನ್ ಆಯಿತು? ದೇವರ ದೃಷ್ಟಿಯಲ್ಲಿ ಉತ್ತಮ ಅಸ್ಥಿವಾರ ಹಾಕುವುದಕ್ಕೆ ಬಹಳ ಸಮಯ ಹಿಡಿಯುತ್ತದೆ. ಕ್ರಿಶ್ಚಿಯನ್ ಲೈಫ್ ಈಸ್ ನಾಟ್ ದ ಹೈ ಜಂಪ್. ಕ್ರಿಶ್ಚಿಯನ್ ಲೈಫ್ ಈಸ್ ಆಲ್ವೇಸ್ ಎ ಲಾಂಗ್ ಜಂಪ್. ಬಹಳ ದೂರ ಹೋಗ್ಬೇಕು ನೀನು. ಸ್ತೋತ್ರ, ಸ್ತೋತ್ರ. ಅದರಿಂದ ನಾವು ಎಚ್ಚರದಿಂದ ಹೆಜ್ಜೆ ಇಡಬೇಕು, ಎಚ್ಚರದಿಂದ ಹೆಜ್ಜೆ ಇಡಬೇಕು. ಪ್ರತಿಯೊಬ್ಬರ ಜೀವನದಲ್ಲಿ ದೇವರ ವಾಕ್ಯದ ಪ್ರಮಾಣದಲ್ಲಿ ಅದನ್ನು ಬಿಟ್ಟು ಎಡಕ್ಕೋ ಬಲಕ್ಕೋ ತಿರುಗದೆ ನಾವು ಅಸ್ಥಿವಾರಗಳನ್ನು ಹಾಕಬೇಕು. ಅದು ತಡವಾದರೂ ದೇವರಿಂದ ಬರಬೇಕು. ನೋ ಪ್ರಾಬ್ಲಮ್. ಅಡ್ದಾರಿಗೆ ಹೋಗ್ಬಿಟ್ಟು ದೇವರು ನನಗಾಗಿ ಆಶೀರ್ವಾದ ಮಾಡಿದ್ರು ಅಂತ ಹೇಳೋದಲ್ಲ. 10 ಜನಕ್ಕೆ ಟೋಪಿ ಹಾಕಿ ಮೋಸ ಮಾಡಿ ದುಡ್ಡು ಮಾಡಿ, ಮೈ ಗಾಡ್ ಬ್ಲೆಸ್ ಮೀ, ಥ್ಯಾಂಕ್ ಯು ಲಾರ್ಡ್ ಹೇಳಬೇಡ. ದೇವರು ನಿನಗೇನಾದರೂ ಆಶೀರ್ವಾದ ಕೊಟ್ಟರೆ ಲೇಟ್ ಆದರೂ ಲೇಟೆಸ್ಟ್ ಆಗಿ ಕೊಡ್ತಾನೆ. ವೆಯ್ಟ್ ಮಾಡು, ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಅಯ್ಯೋ ಅವ್ರು ನೋಡು, ಇವ್ರು ನೋಡು, ಅವ್ರು ಹಂಗಾಗ್ಬಿಟ್ರು, ಹಿಂಗಾಗ್ಬಿಟ್ರು, ನಾನು ಇಷ್ಟು ವರ್ಷದಿಂದ ಬರ್ತಾ ಇದ್ದೀನಿ, ನಾನೇನೂ ಆಗಲಿಲ್ಲ. ಏನೂ ಆಗಿಲ್ಲ ಅನ್ಬೇಡ, ನೀನು ಆಗ್ತಾ ಇದ್ದೀಯ. ಆದರೆ ನಿನ್ನ ಬೆಳವಣಿಗೆ ಹಿಂಗಲ್ಲ, ನಿನ್ನ ಬೆಳವಣಿಗೆ ಹಿಂಗೆ. ನೀನು ಅಡಿಪಾಯ ಆಗ್ತಾ ಇದೀಯ. ಅಡಿಪಾಯದ ಕಲ್ಲುಗಳು ಅದು ಶ್ರೇಷ್ಠವಾದ ಕಲ್ಲುಗಳು, ಅದು ಸಾಧಾರಣವಾದ ಕಲ್ಲುಗಳಲ್ಲ, ಅದು ರತ್ನ ಮುತ್ತಿನ ಕಲ್ಲುಗಳಾಗಿದೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಕೆಟ್ಟವನನ್ನು ಕಂಡು ನೀನು ಉರಿಗೊಳ್ಳಬೇಡ ಅಂತ. ಕೆಟ್ಟ ನಡತೆ ಉಳ್ಳವರನ್ನ ನೋಡಿ ಉರಿಗೊಳ್ಳಬೇಡ. ಕೆಟ್ಟ ನಡತೆ ಉಳ್ಳವರನ್ನ ನೋಡಿ ಉರಿಗೊಳ್ಳಬೇಡ. ಕೆಲವರಿಗೆಲ್ಲ ಉರಿ ಏನು ಗೊತ್ತಾ? ಕೆಟ್ಟ ನಡತೆ, ಏನು ಪ್ರಾಬ್ಲಮ್ ಇಲ್ಲ, ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ, ಆದ್ರೂ ನೋಡು ಅವ್ನು ಚೆನ್ನಾಗೇ ಇದ್ದಾನೆ. ಸ್ತೋತ್ರ. ಇವ್ರು ನೀನ್ಯಾಕೆ ಹುರ್ಕೋತೀಯ? ನೀನು ಆರಾಮಾಗಿರು. ಸ್ತೋತ್ರ. ದುರಾಚಾರಿಗಳಿಗೋಸ್ಕರ ಹೊಟ್ಟೆ ಕಿಚ್ಚು ಪಡಬೇಡ. ದುರಾಚಾರಿಗಳಿಗೋಸ್ಕರ ಆಚಾರ ಬಿಟ್ಟು ದುರಾಚಾರದಲ್ಲಿ ಜೀವಿಸುವವರ ಕಂಡು ನೀನು ಹೊಟ್ಟೆ ಕಿಚ್ಚು ಪಡಕ್ಕೆ ಹೋಗಬೇಡ. ಕೆಲವರಿಗೆ ಸ್ತೋತ್ರ, ಅವ್ರನ್ನ ಕಂಡ್ರೇ ಹೊಟ್ಟೆ ಕಿಚ್ಚು. ಆಮೇಲೆ ಅವರು ಹುಲ್ಲಿನಂತೆ ಬೇಗ ಒಣಗಿ ಹೋಗುವರು. ಹೆಂಗೆ? ಹುಲ್ಲಿನಂತೆ ಬೇಗ ಒಣಗಿ ಹೋಗುವರು. ಆಮೇಲೆ ಸೊಪ್ಪಿನ ಪಲ್ಯದಂತೆ ಬಾಡಿ ಹೋಗುವರು. ಪಲ್ಯದಂತೆ ಬಾಡಿ ಹೋಗುವವರು. ನೀನು ಹಾಗೇನಾ? ಮಾಡೋಗ್ಬೇಕಾ? ಆಮೇಲೆ ಪ್ರತಿಯೊಬ್ಬರ ಜೀವಿತದಲ್ಲಿ ದೇವರೊಂದು ಉತ್ತಮವಾದ ಅಸ್ಥಿವಾರ ಹಾಕಿದ್ದಾನೆ. ಅದು ಎಷ್ಟು ಡೀಪ್ಗೆ ಹೋಗಬೇಕು ಅದು ಅವನು ಪ್ಲಾನ್ ಮಾಡಿದ್ದಾನೆ. ಗಮನಿಸ್ರಿ, ನಿನ್ನ ಮೇಲಿರೋ ವಾಗ್ದಾನ ದೊಡ್ಡದಾದಷ್ಟು ನಿನ್ನ ಬಿಡುಗಡೆ ಡಿಲೇ ಆಗೋದಕ್ಕೆ ಕಾರಣ ಏನು ಗೊತ್ತಾ? ವಾಗ್ದಾನ ಕಟ್ಟಡ ದೊಡ್ಡದಾದಷ್ಟು ಅಡಿಪಾಯ ತುಂಬ ಆಳದಲ್ಲಿ ಹೋಗ್ತಾ ಇರುತ್ತೆ. ಸ್ತೋತ್ರ. ನಾವು ಸಿಂಗಲ್ ಬೆಡ್ರೂಮು ಇಲ್ಲ ಒಂದೇ ಗ್ರೌಂಡ್ ಫ್ಲೋರ್ ಮಾತ್ರ ಕಟ್ಕೋತೀವಪ್ಪ, ಮುಂದಕ್ಕೆ ನಮಗೇನು ಬೇಡ ಅಂದರೆ ನಿನಗೇನು ದೊಡ್ಡ ಫೌಂಡೇಶನ್ ಬೇಕಾಗಿಲ್ಲ. ಅದರಲ್ಲಿ ಕಲ್ಲು ತಗೋ, ಸ್ತೋತ್ರ, ದಿಂಡ್ಗಲ್ ತಗೋ, ಸ್ತೋತ್ರ, 2 ಕೋರ್ಸೋ 3 ಕೋರ್ಸೋ ಅಡಿಪಾಯ ಹಾಕು, ಸಾಕು, ಅದ್ರ ಮೇಲೆ ಕಟ್ಕೋ, ಸ್ಟ್ರಾಂಗ್ ಆಗಿರ್ತೀಯ.
ಸ್ತೋತ್ರ. ಆದರೆ ಒಂದು 10 ಫ್ಲೋರು 20 ಫ್ಲೋರು ಮೇಲ್ಗಡೆ ಹೋಗಬೇಕು ಅಂದರೆ ಈ ಸಾದ್ರಲ್ಲಿ ಕಲ್ಲು ಆಗಲ್ಲ, ಅದರ ಡೆಪ್ತು ಆಳವಾಗಿರಬೇಕು. ಆಮೇಲೆ ಕೆಲಸ ಎಷ್ಟು ದೊಡ್ಡದು, ಕರೆ ಎಷ್ಟು ದೊಡ್ಡದು, ನಿನ್ನ ಮೇಲಿರೋ ಅಭಿಷೇಕ ಎಷ್ಟು ದೊಡ್ಡದು, ಅಷ್ಟು ಆಳದಲ್ಲಿ ನಿನ್ನ ಅಸ್ಥಿವಾರ ಹಾಕಲ್ಪಡಬೇಕು. ಅರ್ಥ ಆಗ್ತಾ ಇದೆಯಾ? ನಮ್ಮ ಪ್ರವಚನ ಶಬ್ದಕ್ಕೆ ಬರ್ತಾ ಇದ್ದೀನಿ, ಬೇಗನೆ ಬರ್ತೀನಿ ಅಲ್ಲಿಗೆ. ಆಮೇಲೆ ಒಂದು ಸಾರಿ ನೋಡ್ರಿ, ಈ ಪ್ರಕಾರ ಅಸ್ಥಿವಾರ ಮೊದಲುಗೊಂಡು, ಅಂದರೆ ಅಸ್ಥಿವಾರ ಹಾಕೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದಾದ ಮೇಲೆ ಪ್ರಿಪ್ರೇಷನ್ ಪೀರಿಯಡ್ ಆದಮೇಲೆ ಕೆಲಸ ಬೇಗನೆ ನಡೆಯುತ್ತೆ. ಉಳಿದ ವಿಷಯಗಳ ಕುರಿತು ನೀವು ಭಾರಪಡೋ ಅವಶ್ಯಕತೆ ಇರೋದಿಲ್ಲ. ಕಾರಣ ಮಿಕ್ಕಿದ ಕಾರ್ಯಗಳನ್ನು ಆಟೋಮೆಟಿಕ್ ಆಗಿ ದೇವರು ನಿನಗೋಸ್ಕರ ಕಾರ್ಯಗಳನ್ನು ಮಾಡ್ತಾನೆ. ನಿನ್ನ ಫೌಂಡೇಶನ್ ಸ್ಟ್ರಾಂಗ್ ಆಗಿದ್ದರೆ, ನಿನ್ನ ಉಪದೇಶದಲ್ಲಿ ಸ್ಟ್ರಾಂಗ್ ಆಗಿದ್ದರೆ, ವಾಕ್ಯದಲ್ಲಿ ಸ್ಟ್ರಾಂಗ್ ಆಗಿದ್ದರೆ, ದೇವರ ಬಾಂಧವ್ಯದಲ್ಲಿ ಸ್ಟ್ರಾಂಗ್ ಆಗಿದ್ದರೆ, ದೇವರ ವಾಕ್ಯಕ್ಕೆ ನೀನು ವಿಧಿಯತ್ವ ತೋರಿಸೋದಾದರೆ, ದೇವರೊಟ್ಟಿಗಿರೋ ಒಡಂಬಡಿಕೆ ಮುರಿಯದೆ ನೀನು ಉತ್ತಮವಾದ ಅಡಿಪಾಯ ಹಾಕಿದ್ರೆ, ಮೇಲೆ ಕಟ್ಟೋ ಕೆಲಸ ನಿಂದಲ್ಲ. ನೀನು ತಲೆ ಕೆಡಿಸ್ಕೊಂಬೇಡ, ಅದನ್ನ ದೇವರು ಮಾಡ್ತಾನೆ. ಅದನ್ನು ದೇವರು ಮಾಡ್ತಾನೆ. ಅದೇ ತಾನೇ ಜೆರುಬ್ಬಾಬೆಲನ ಬಳಿಯಲ್ಲಿ ದೇವರು ಹೇಳಿದ್ದು. ಸತ್ಯವೇದ ಗ್ರಂಥ ತಂದಿರೋರು ಜಕರೀಯನ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯದ 9ನೇ ವಚನವನ್ನು ನಾವು ನೋಡೋಣ. ಜೆರುಬ್ಬಾಬೆಲನ ಕೈಗಳು ಈ ಆಲಯದ ಅಸ್ಥಿವಾರವನ್ನು ಹಾಕಿವೆ. ಪ್ರೈಸ್ ದಿ ಲಾರ್ಡ್. ಯಾರ ಕೈ ಹಾಕಿರೋದು ಅಸ್ಥಿವಾರ? ಜೆರುಬ್ಬಾಬೆಲನ ಕೈ. ಜೆರುಬ್ಬಾಬೆಲನ ಕೈ ಅಸ್ಥಿವಾರ ಹಾಕಿವೆ. ಆ ಕೈಗಳೇ ಇದನ್ನು ಪೂರೈಸುವೆವು. ನೀನು ಉತ್ತಮವಾದ ಅಸ್ಥಿವಾರ ಹಾಕಿದ್ರೆ ನಿನ್ನ ಮೂಲಕನೇ ದೇವರು ದೊಡ್ಡ ಕಾರ್ಯ ಮಾಡ್ತಾನೆ. ಹಲ್ಲೆಲೂಯಾ. ಒಪ್ಪೋರು ಮಾತ್ರ ಆಮೆನ್ ಹೇಳ್ರಿ. ಆಗ ನನ್ನನ್ನು ನಿಮ್ಮ ಬಳಿಗೆ ಕಳಿಸಿದವನು ಸೇನಾಧೀಶ್ವರನಾದ ಯೆಹೋವನೆಂದು ನಿಮಗೆ ಗೊತ್ತಾಗುವುದು. ನೋಡ್ರಿ, ಜೆರುಬ್ಬಾಬೆಲನ ಅಸ್ಥಿವಾರ ಹಾಕೋದಕ್ಕೆ ಕೈ ಹಾಕಿದಾಗಲೇ, ಯಾವಾಗ ನಾವು ಕಟ್ಟೋ ಕೆಲಸಕ್ಕೆ ಕೈ ಹಾಕ್ತೀವೋ ಆಗಲೇ ಶತ್ರುಗಳು ಎದ್ದೇಳೋದು. ಸ್ತೋತ್ರ. ಹೇಳಲಿಲ್ಲ, ನಾನು ಇದನ್ನು ಮಾರ್ಮಿಕವಾಗಿ ಹೇಳ್ಬಿಡ್ತೀನಿ. ಶತ್ರು ತಲೆ ಎತ್ತೋದು ಯಾವಾಗ ಗೊತ್ತಾ? ನೀನು ಕಟ್ಟೋ ಕೆಲಸಕ್ಕೆ ಕೈ ಹಾಕುವಾಗ. ನೀನು ಅಸ್ಥಿವಾರ ಹಾಕೋ ಟೈಮಲ್ಲೇ ಪ್ರಾಬ್ಲಮ್ ಬರೋದು. ನಿಮಗೆಲ್ರಿಗೂ ಗೊತ್ತಿದೆ, ಹೆಬ್ಬಾಗಿಲಿನ ವಿಷಯವಾಗಿ ನಿಮಗೆಲ್ಲರಿಗೂ ಗೊತ್ತಿದೆ, ಅಸ್ಥಿವಾರ ಹಾಕೋಕ್ ಬಿಡಲ್ಲ ಅಂತ. ಯೇಸುವಿನ ನಾಮದಲ್ಲಿ ನಾನು ಪ್ರವಾದಿಸ್ತಾ ಇದ್ದೇನೆ. ಹಲ್ಲೆಲೂಯಾ. ಅದರ ಆಶೀರ್ವಾದ ಅಡಕವಾಗಿರೋದೇ ಅಲ್ಲೇ. ಅದಕ್ಕೆ ವಿರುದ್ಧವಾಗಿ ಯಾವ ಶಕ್ತಿಗಳು ತಲೆ ಎತ್ತಿದ್ರು ಅದನ್ನ ಜೆರುಬ್ಬಾಬೆಲನ ಅಸ್ಥಿವಾರ ಹಾಕಿದ್ರೆ ಅವನ ಕೈಯೇ ಆಲಯವನ್ನ ಪೂರೈಸುವಂಥದ್ದಾಗಿರುತ್ತದೆ. ನಾವು ಅದಕ್ಕೆ ಕೈ ಹಾಕಿದ್ರೆ ನಮ್ಮ ಕೈಯಿಂದನೇ ಅದು ಪೂರೈಸಲ್ಪಡುತ್ತೆ. ಸನ್ಬಲ್ಲಟನು ಟೋಬಿಯನು ಎಲ್ಲರೂ ಎದ್ದು ಬರ್ತಾರೆ, ಪರಿಹಾಸ್ಯ ಮಾಡ್ತಾರೆ. ನಿನ್ನ ದೇವ್ರು ಎಲ್ಲಿ ಅಂತ ಕೇಳ್ತಾರೆ. ಏನು ಗೋಡೆ ಕಟ್ತಾ ಇದ್ದೀರಾ? ಬಿದ್ದೋಗ್ಬಿಡುತ್ತಿದ್ದು. ಏನು ಬೇಡ, ನರಿ ಹಾರಿದ್ರೆ ಸಾಕು, ಬಿದ್ದೋಗ್ಬಿಡುತ್ತೆ. ಹಲ್ಲೆಲೂಯಾ. ಆದರೆ ಕಟ್ಟುವ ಕೆಲಸಕ್ಕೆ ಕೈ ಹಾಕಿದ ಜೆರುಬ್ಬಾಬೆಲನಿಗೆ ಚೆನ್ನಾಗಿ ಗೊತ್ತು, ಇದು ನನ್ನ ಕೈಯಿಂದ ನಡೆಯೋದಿಲ್ಲ. ಜೆರುಬ್ಬಾಬೆಲನಿಗೆ ಚೆನ್ನಾಗಿ ಗೊತ್ತು, ಪರಾಕ್ರಮದಿಂದಲ್ಲ, ಬಲದಿಂದಲ್ಲ, ನನ್ನ ಆತ್ಮನಿಂದ ಎಂಬುದು
ಸೇನಾಧೀಶ್ವರನಾದ ಯೆಹೋವನ ನುಡಿ. ಇವತ್ತೇಶ್ವರನ ನಾಮದಲ್ಲಿ ನಾನು ಹೇಳ್ತೇನೆ, ನಮ್ಮ ಕೈಯಲ್ಲಿ ಅದು ಆಗೋದಿಲ್ಲ ಅಂತಲ್ಲ, ನಮ್ಮ ಕೈ ಅದಕ್ಕಾಗಿ ಅಸ್ತಿವಾರ ಹಾಕಿರೋದಾದರೆ ಮಿಕ್ಕಿದ ಕಾರ್ಯಗಳನ್ನು ಮಾಡೋದು ನಮ್ಮ ಬಲದಿಂದ ಅಲ್ಲ, ನಮ್ಮ ಪರಾಕ್ರಮದಿಂದಲ್ಲ, ಯೆಹೋವನ ಆತ್ಮನ ಅದನ್ನು ಮಾಡ್ತಾನೆ ಎಂದು ನಂಬುವವರು ಮಾತ್ರ ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ. ನಂಬುವವರು ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ. ಆಮೇನ್ ಆಮೇನ್. 7ನೇ ವಾಕ್ಯ ಹೇಳುತ್ತೆ, ಯೆಹೋವನು ಜೆರುಬ್ಬಾಬೆಲನಿಗೆ ದಯಪಾಲಿಸಿದ್ದಾನೆ. ದೊಡ್ಡ ಬೆಟ್ಟವೇ ನೀನು ಯಾರು? ಜೆರುಬ್ಬಾಬೆಲನ ಮುಂದೆ ನೆಲಸಮವಾಗುವೆ. ಹೇಗೆ ಇದು ಕಟ್ಟಲ್ಪಡುತ್ತೆ ಗೊತ್ತಾ? ಅವನ ಕಲಶದ ಕಲ್ಲನ್ನು ಕೋಲಾಹಲದೊಡನೆ ಮೆರವಣಿಗೆ ಮಾಡುವೆನು. ಇದರ ಮೇಲೆ ದೇವರ ದಯೆ ಇರಲಿ, ದೇವರ ದಯೆ ಇರಲಿ ಎಂಬ ಜಯಘೋಷವಾಗುವುದು. ನಮಗೆ ಯೋಗ್ಯತೆ ಇಲ್ಲ, ನಮಗೆ ಬಲ ಇಲ್ಲ, ಆದರೆ ನಮಗೊಂದು ಗೊತ್ತು, ಇದರ ಮೇಲೆ ದೇವರ ದಯೆ. ಹಲ್ಲೆಲೂಯಾ. ಯಾರ ಫೌಂಡೇಶನ್ ಸ್ಟ್ರಾಂಗ್ ಆಗಿರುತ್ತೋ ಅವರ ಮೇಲೆ ದೇವರ ದಯೆ ಇರಲಿ. ದೇವರು ಹೇಳಿದನು, ವಾಗ್ದಾನಗಳನ್ನು ನೆರವೇರುವುದಕ್ಕೆ ಅಧಿಕ ಸಮಯ ಬೇಡ. ದೇವರಿಗೆ ಸಂಬಂಧಪಟ್ಟ ಅಪೂರ್ಣಗೊಳಿಸುವುದಂಥ ವಿಷಯದಲ್ಲಿ ದೇವರಿಗೆ ಹೆಚ್ಚಿನ ಸಮಯ ಬೇಕಾಗಿಲ್ಲ. ಕಂಪ್ಲೀಷನ್ ಆಫ್ಟರ್ ದ ಫೌಂಡೇಶನ್ ದೆ ಕಂಪ್ಲೀಟೆಡ್ ಇಮಿಡಿಯೇಟ್ಲಿ. ಅಸ್ತಿವಾರ ಬೀಳೋವರೆಗೂ ಹೋರಾಟ, ಬಿದ್ದ ಮೇಲೆ ಕೆಲಸ ಬೇಗನೆ ನಡೆಯುತ್ತೆ. ಈ ಪ್ರಬೋಧನೆಯನ್ನು ಮರಿದರೆ ಬರೆದಿಟ್ಕೊಳ್ರಿ. ಗಾಡ್ ಕ್ಯಾನ್ ಡೂ ಇಟ್ ಕ್ವಿಕ್ಲಿ. ದೇವರು ವೇಗವಾಗಿ ಕಾರ್ಯ ಮಾಡ್ತಾನೆ, ಆದರೆ ಮೊದಲು ನಿಮ್ಮ ಕೈ ಅಸ್ತಿವಾರ ಹಾಕಬೇಕು. ನಮ್ಮ ಪ್ರಯತ್ನ ನಾವು ಮಾಡಲೇಬೇಕು. ಆಮೇಲೆ ಹಲ್ಲೆಲೂಯಾ. ಇವತ್ತು ನಾವುಗಳು ಹಾಕುವ ಅಸ್ತಿವಾರಗಳು ಸ್ವಲ್ಪ ತಡವಾಗಿರ್ಬೋದು, ಪರವಾಗಿಲ್ಲ. ನಾಳೆ ಅದು ನೆಲೆ ನಿಂತಿರಬೇಕಾದ್ರೆ ಒಳ್ಳೆಯ ಅಸ್ತಿವಾರ ಹಾಕಬೇಕು. ನಾವು ಫ್ಯೂಚರ್ ತಲೆಮಾರುಗಳು ನೆನೆಸ್ಕೊಳ್ಬೇಕಂದ್ರೆ ಸ್ಟ್ರಾಂಗ್ ಫೌಂಡೇಶನ್ ಹಾಕಬೇಕು. ಅದಕ್ಕೆ ನಾನು ಯಾವಾಗಲೂ ಹೇಳ್ತೇನೆ, ತಂದೆ ತಾಯಿಗೆ, ಪೇರೆಂಟ್ಸ್ಗೆ ಹೇಳ್ತೀನಿ, ಪುಟ್ ಎ ಸ್ಟ್ರಾಂಗ್ ಫೌಂಡೇಶನ್ ಇನ್ ಯುವರ್ ಲೈಫ್. ನಿಮ್ಮ ಮಕ್ಕಳ ಭವಿಷ್ಯ ಅಲ್ಲಾಡ್ತಾ ಇರಲ್ಲ. ನೀವು ಸ್ಟ್ರಾಂಗಾಗಿ ಹಾಕಿದ್ರೆ ಬಾಕಿ ಕಾರ್ಯ ದೇವರು ನೋಡ್ಕೊತಾನೆ. ನಾಳೆ ರವಿಮಣಿ ಪಾಸ್ಟರ್ ಸತ್ರು ಮುಂದೆ ಒಂದು ತಲೆಮಾರು ಬಂದಾಗ ನೆನೆಸ್ಕೋತಾರೆ, ಅಡಿಪಾಯ ಹಾಕಿದ್ದು ಉಸುವಿನ ಮೇಲಲ್ಲ, ಅದು ಬಂಡೆ ಮೇಲೆ ಅನ್ನೋದು. ಆಮೇಲೆ ಇವತ್ತು ಪ್ರಯಾಸ ಇದೆ, ಇವತ್ತು ಇಕ್ಕಟ್ಟಿದೆ, ಹೋರಾಟ ಇದೆ. ನೀವು ಯಾರು ಕಾಣದೇ ಇರುವಷ್ಟು ಹೋರಾಟ ನಾನು ಅನುಭವಿಸ್ತೀನಿ. ಆದರೂ ಅವುಗಳ ಮಧ್ಯದಲ್ಲಿ I know the foundation is strong. No demon can touch me. ಒಂದು ದುರಾತ್ಮ ನನ್ನನ್ನು ಮುಟ್ಟಕ್ಕಾಗಲ್ಲ, ಒಂದು ವ್ಯಾಧಿ ನನ್ನ ಹತ್ರ ಬರೋಕ್ಕಾಗಲ್ಲ, ಒಂದು ದುಷ್ಟ ಶಕ್ತಿಗಳು ನನ್ನ ಅಟ್ಯಾಕ್ ಮಾಡೋಕ್ಕಾಗಲ್ಲ. ಅವುಗಳ ಮೇಲೆ ನನ್ನ ದೇವರ ಹಸ್ತ ಚಲಿಸೋದು ನಾನು ಕಾಣ್ತೇನೆ. ಅದಾಗಿರಲಿ ಫೌಂಡೇಶನ್, ಸ್ಟ್ರಾಂಗ್ ಫೌಂಡೇಶನ್. ಸೊಲೊಮನ್ ಸಮಯ ತಗೊಂಡ. It took long time because he was preparing. Preparation time ಬಹಳ ಹಿಡಿಯುತ್ತೆ. ಸ್ತೋತ್ರ. ಆಲಯದ ಕೆಲಸ ಬೇಗನೆ ಮುಗೀತು. ಟಕ್ 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 ಅಂತ ಗೋಡೆ ಹತ್ಬಿಡ್ತು. ಸುಣ್ಣಾಮನ ಹೊಡೆದ್ರು, ಟಕ್ ಅಂತ ಆರಾಧನೆ ಸ್ಟಾರ್ಟ್ ಆಗೋಯ್ತು. ನೀವು ಸತ್ಯವೇದ ಗ್ರಂಥದ ಪ್ರಮಾಣದಲ್ಲಿ ನಾನು ಹೇಳ್ತೀನಿ, ಚರಿತ್ರೆ ಹೇಳುತ್ತೆ, ಲೋಕ ಖಂಡದಲ್ಲಿ ಅತಿ ದೊಡ್ಡ ಅದ್ಭುತದ ದೇವಾಲಯ ಅಂದರೆ ಅದು ಸೊಲೊಮನ್ ಕಟ್ಟಿದ ದೇವಾಲಯ.
ಬಂಗಾರದಿಂದ. ನಾನು ಹತ್ತು ಕಡೆ ಹೋದರೆ ನಾನು ವಾಪಸ್ ಬರೋಕ್ಕಾಗಲ್ಲ ಮೆಸೇಜಿಗೆ. ಲೋಕ ಕಂಡ ಅತಿ ಮನೋಹರವಾದ ಕಟ್ಟಡ ಅಂದರೆ ಸಲೋಮನು ಕಟ್ಟಿದಂಥ ದೇವಾಲಯ. ಯೇಸು ಸ್ವಾಮಿ ಒಂದು ಸಾಮ್ಯ ಹೇಳಿದ್ರು, ನೆನಪಿದೆಯಾ? ಉಸುಬಿನ ಮೇಲೆ ಮನೆ ಕಟ್ಟಿದವನು ಬಂಡೆಯ ಮೇಲೆ ಮನೆ ಕಟ್ಟಿದವನು. ಉಸುಬಿನ ಮೇಲೆ ಕಟ್ಟಿದವ್ರನ್ನೆಲ್ಲ ಊರವರು ಆಡಿ ಕೊಂಡಾಡ್ಬಿಟ್ರು. ಬಾಬಾ 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 ಬಾಬಾ, ಏನಪ್ಪ 6 ತಿಂಗಳಿಗೆ ಮನೆ ಫಿನಿಶ್ ಮಾಡಿಬಿಟ್ಟೆ, 3 ಅಂತಸ್ತು ಕಟ್ಬಿಟ್ಟಿದ್ಯಾ, ಗ್ರೌಂಡ್ ಪ್ಲಸ್ 2 ಮೇಲ್ಗಡೆ ಒಂದು ರೂಮು, ಯೂಪ 6 ತಿಂಗಳಲ್ಲಿ ಬಲೆ ಬಲೆ ಬಲೆ, ಎಷ್ಟು ಖರ್ಚು ಮಾಡಿದೆ? ಜಾಸ್ತಿ ಏನಿಲ್ಲ ಬಿಡ್ರಿ, 30 ಲಕ್ಷ ಖರ್ಚು ಮಾಡಿದೆ ಅಷ್ಟೇ, ಪಕ್ಕಾ ಮಾಡಿಬಿಟ್ಟಿದ್ದೀನಿ, ಸೂಪರ್. 6 ತಿಂಗಳಲ್ಲಿ ಪಕ್ಕದವನು ಕಟ್ತಾ ಇದ್ದಾನೆ ನೋಡ, 1.5 ವರ್ಷದಿಂದ ಕಟ್ತಾ ಇದ್ದಾನೆ, ಇನ್ನೂ 2ನೇ ಫ್ಲೋರ್ಗೆ ಬಂದಿದ್ದಾನೆ. ಸೋತ್ರ ಅವನು ಖರ್ಚು ಮಾಡ್ತಾ ಇದ್ದಾನೆ ಅಂದರೆ ಅಷ್ಟು ಖರ್ಚು ಮಾಡ್ತಾ ಇದ್ದಾನೆ. ಏನು ಖರ್ಚು? ಸೋತ್ರ ಅವನ ಅಡಿಪಾಯಕ್ಕೆ ತುಂಬ ಖರ್ಚು ಮಾಡ್ತಾ ಇದ್ದಾನೆ. ನಾವು ಅದಕ್ಕೆಲ್ಲ ಟೈಮೇ ವೇಸ್ಟ್ ಮಾಡೋಕ್ಕೆ ಹೋಗಲಿಲ್ಲ. ಊರವರೆಲ್ಲ ಹೇಳಿದ್ರು, ನೀನು ಬುದ್ಧಿವಂತ ಕಣಯ್ಯ, ಕಡಿಮೆ ಖರ್ಚಿನಲ್ಲಿ ವೇಗವಾಗಿ ಮನೆ ಕಟ್ಟಿದೆ ಅಂತ. ಸೋತ್ರ ಇವೊಂದು ಫಿನಿಶಿಂಗ್ ಆಯಿತು, ಡೆಡಿಕೇಶನ್ ಆಯಿತು, ಡಾಮ್ ಡೂಮ್ ಡಯಾ ಡೂಸ ಅಂತ ಎಲ್ರಿಗೂ ಊಟ ಹಾಕಿಸ್ದ, ಎಲ್ಲ ಮುಗೀತು. ಸೋತ್ರ ಇವನು ಇನ್ನೂ ಗೃಹ ಪ್ರವೇಶ ಆಗಿಲ್ಲ. ಎಲ್ಲ ಫಿನಿಶ್ ಆದಾಗ ವರ್ಷಗಳಾಯಿತು. ಸೋತ್ರ ವರ್ಷಗಳಾಯಿತು, ತೊಂದರೆ ಇಲ್ಲ ಕಣ, ಫೌಂಡೇಶನ್ ಹಾಕಿದ್ದೀವಿ, ಸ್ಟ್ರಾಂಗ್ ಇದ್ದೀವಿ. ಸೋತ್ರ ನಮಗಿಂತ ಲೇಟಾಗಿ ಸ್ಟಾರ್ಟ್ ಮಾಡಿದವರೆಲ್ಲ ಫಿನಿಶ್ ಮಾಡಿಬಿಟ್ರು ಅಂತ ಯೋಚನೆ ಮಾಡ್ತಿದ್ದೀನ? ಬೇಡ, ಯೋಚನೆ ಮಾಡಬೇಡ, ನಿಂದು ಫೌಂಡೇಶನ್ ಸ್ಟ್ರಾಂಗ್ ಇದೆ ಕಣ. ಸೋತ್ರ ಇಲ್ಲಿದೆ ಮರ್ಮ. ನೀನೆಷ್ಟ ಯಾಕೆ ಖರ್ಚು ಮಾಡಿದೆ? ಎಲ್ಲ 60-65 ಲಕ್ಷ ಆಯಿತು. 30ಕ್ಕೆ ಮುಗಿಸ್ತಾ, 6 ತಿಂಗಳಲ್ಲಿ ಮುಗಿಸ್ತಾ, ನೀನು 1.5 ವರ್ಷ ತಗೊಂಡೆ, 65 ಲಕ್ಷ ಖರ್ಚು ಮಾಡಿದ್ಯಾ? ಹೌದಪ್ಪ, ಸ್ವಲ್ಪ ಲೇಟ್ ಆಯಿತು. ಯಾಕಂದರೆ ಬಂಡೆ ಸ್ವಲ್ಪ ಆಳದಲ್ಲಿತ್ತು, ಆ ಆಳದಲ್ಲಿ ತೋಡಿ 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 ಬಂಡೆ ಸಿಗೋವರೆಗೂ ತೋಡ್ಕೊಂಡು ಹೋಗಿದ್ದೆ. ಸೋತ್ರ ಯೇಸು ಸ್ವಾಮಿ ಹೇಳಿದ್ರು, 2 ಮನೆ ಕಟ್ಟಿದ್ರು. ಒಬ್ಬರು ಬಂಡೆಯ ಮೇಲೆ ಅಡಿಪಾಯ ಹಾಕದ, ಇನ್ನೊಬ್ಬ ಉಸುಬಿನ ಮೇಲೆ ಅಡಿಪಾಯ ಹಾಕದ. ಸಣ್ಣ ಪುಟ್ಟ ಮಳೆ ಬಂದಾಗ 2 ಮನೆಗೂ ಏನು ಎಫೆಕ್ಟ್ ಆಗಲಿಲ್ಲ, ಏನು ಎಫೆಕ್ಟ್ ಆಗಲಿಲ್ಲ. ಆದರೆ ದೊಡ್ಡ ಮಳೆ ಬಂದಾಗ 6 ತಿಂಗಳಲ್ಲಿ ಕಟ್ಟಿದಂಥ ಮನೆ ದೊಡ್ಡಮ್ ಅಂತ ಬಿದ್ದೋಯ್ತು. 1.5 ವರ್ಷದಿಂದ ಕಟ್ಟಿದಂಥ 65 ಲಕ್ಷ ಖರ್ಚು ಮಾಡಿದಂಥ ಈ ಮನೆ ಸ್ಟ್ರಾಂಗ್ ಆಗಿರೋ ಕಾರಣ ಅದು ಬಂಡೆ ಮೇಲೆ ಕಟ್ಟಿರೋ ಮನೆ. ಲೇಟ್ ಆಗುತ್ತೆ ಅಂತ ಕೆಲವರು ವಿಶ್ವಾಸ ಜೀವಿತ ಬಿಟ್ಟು ಬಿಡ್ತಾರೆ. ಲೇಟ್ ಆಯಿತು ಅಂತ ದೇವರು ಏನು ಮಾಡಲಿಲ್ಲ ಅಂತ ಓಡಾಕ್ತೀರಾ. ನೀವು ಉಸುಬಿನ ಮೇಲೆ ಕಟ್ಟುವ ಮನೆಗೆ ಸಮವಾಗಿದ್ದೀರಾ. ತಡ ಆದರೂ ಪರವಾಗಿಲ್ಲ, ತೊಂದರೆ ಇಲ್ಲ, ತಡವಾದರೂ ಪರವಾಗಿಲ್ಲ, ನನ್ನ ದೇವರ ವಾಗ್ದಾನಗಳನ್ನು ನೆರವೇರಿಸ್ತಾನೆ. ಹಲ್ಲೆಲೂಯಾ. ಕಟ್ಟಿದ ಮೇಲೆ ಮಳೆ ಸುರಿಯಿತು, ಹಳ್ಳಗಳು ಬಂದವು, 4 ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಬಡಿಯಿತು. ಆದಾಗ್ಯೂ ಅದರ ಅಸ್ಥಿವಾರವು ಬಂಡೆಯ ಮೇಲಿದ್ದರಿಂದ ಅದು ಬೀಳಲಿಲ್ಲ, ಅದು ಬೀಳಲಿಲ್ಲ. ಇವತ್ತೆಷ್ಟು ಜನ ಹೇಳ್ತೀರಾ, ನಾನು ನಿಂತಿದ್ದಲ್ಲ, ದೇವರು ನನ್ನ ನಿಲ್ಲಿಸಿದ್ದ. ಕೃಪೆಯಲ್ಲಿ ನಾನು ನಿಂತಿದ್ದೇನೆ ಅಂದರೆ ಅದು ನನ್ನ ಸಾಮರ್ಥ್ಯ ಅಲ್ಲ, ಅದು ದೇವರ ಕೃಪೆಯಿಂದ. ಸತ್ಯವೇದ ಗ್ರಂಥ ತಂದಿರೋರು ಹಗ್ಗಾಯನ ಪ್ರವಾದನೆ ಗ್ರಂಥದ ಕಡೆಗೆ ಬನ್ನಿರಿ. 2ನೇ ಅಧ್ಯಾಯ 18-19 ವಾಕ್ಯ. ಜ್ಞಾಪಕ ಮಾಡಿಕೊಳ್ಳಿರಿ, ಜ್ಞಾಪಕ ಮಾಡಿಕೊಳ್ಳ್ರಿ, ಯೆಹೋವನ ಆಲಯಕ್ಕೆ ಅಸ್ಥಿವಾರ ಹಾಕಿದ ಈ ದಿವಸದ ಹಿಂದಿನ ಕಾಲವನ್ನು, ಅಂದರೆ 9ನೆಯ ತಿಂಗಳಿನ 24ನೆಯ ಈ ದಿನದ ಹಿಂದಿನ ಕಾಲವನ್ನು ನೆನಪಿಗೆ ತಂದುಕೊಳ್ಳ್ರಿ. ಕಣಜದಲ್ಲಿ ಕಾಳು
ಇನ್ನೂ ಇದೆಯೋ? ದ್ರಾಕ್ಷಿ, ಅಂಚೂರ, ದಾಳಿಂಬರ, ಒಲಿವ ಈ ಗಿಡಗಳು ಫಲಿಸ್ಲಿಲ್ವಲ್ಲ? ಈ ದಿವಸ ಮೊದಲುಗೊಂಡು ನಿಮ್ಮನ್ನು ಆಶೀರ್ವದಿಸುವೆನು. ಇದೊಂದು ಪ್ರಬೋಧನೆ ಶಬ್ದ. ದೇವರಾತ್ಮನ ಹೇಳಿದನು, ಯೆಹೋವನ ಆಲಯಕ್ಕೆ ಅಸ್ತಿವಾರ ಹಾಕಿದ ಆ ದಿವಸವನ್ನು ನೀವು ಮರೆಯಬೇಡ್ರಿ. ಇದಕ್ಕೆ ಮುಂಚೆ ನಿಮಗೆಲ್ಲ ನಷ್ಟ ಆಯಿತು, ಇದಕ್ಕೆ ಮುಂಚೆ ನಿಮಗೆ ನಾಶವಾಯಿತು, ಇದಕ್ಕೆ ಮುಂಚೆ ನೀವು ಕೈ ಹಾಕಿದ ಕೆಲಸಗಳೆಲ್ಲ ವಿಫಲವಾಯಿತು, ಸಂಪಾದನೆ ಮಾಡಿದ್ದು ತೂತು ಚೀಲದಲ್ಲಿ ಹಾಕಿದ ಅನುಭವವಾಗಿತ್ತು. ಆದರೆ ಆಲಯಕ್ಕೆ ಅಸ್ತಿವಾರ ಹಾಕಿದ ಡೇಟ್ ಇದೆಯಲ್ಲ, ಅಲ್ಲೆಲೂಯ. ನಿನ್ನ ಜೀವನದಲ್ಲಿ ಯಾವತ್ತು ನೀನು ಕೆಲವೊಂದು ಅಸ್ತಿವಾರಗಳನ್ನು, ಫೌಂಡೇಶನನ್ನು ಸ್ಟ್ರಾಂಗ್ ಮಾಡ್ತೀಯೋ, ಆ ದಿನದ ಮೊದಲುಗೊಂಡು ದೇವರು ನಿನ್ನನ್ನು ಆಶೀರ್ವಾದ ಮಾಡಕ್ಕೆ ಹೋಗ್ತಾನೆ. ಓ, ಅರ್ಥ ಆದವ್ರಿಗಾಗಿ ಸ್ತೋತ್ರ ಮಾಡ್ತೇನೆ. ಆ ದಿನ ಮೊದಲುಗೊಂಡು ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿಕ್ಕೆ ಹೋಗ್ತಾನೆ. ನಂಬುವವರು ಮಾತ್ರ ಆಮೇನ್ ಹೇಳ್ರಿ. ಹಾಲೆಲೂಯ. ಅಸ್ತಿವಾರ ಹಾಕಿದ ದಿನಾಂಕ ದೇವರಿಗೆ ಬಹಳ ಪ್ರಧಾನವಾಗಿತ್ತು. ಡೇಟ್ ಸಮೇತ ದೇವರು ಹೇಳ್ತಾರೆ. See, if that is the case, I was thinking, if you take the decision, ನೀವು ಕೆಲವೊಂದು ತೀರ್ಮಾನಗಳನ್ನು ತೆಗೆದುಕೊಂಡು ದೇವರೊಟ್ಟಿಗಿರುವ ಅಸ್ತಿವಾರ ಸ್ಟ್ರಾಂಗ್ ಮಾಡ್ತಿರಲ್ಲ, ಆ ಡೇಟ್ಗಳನ್ನು ಪರಲೋಕದ ದೇವರು ಬರೆದಿಟ್ಕೊಂಡಿರ್ತಾನೆ. My daughter, my son was taken decision. They want to go depth. ಆ ಡೀಪಾಗಿ ಹೋಗಬೇಕು ಅಂತ ಆಸೆ ಪಟ್ಟರು. ಆಮೇಲೆ ಹಲ್ಲೆಲೂಯ. ಪರವಾಗಿಲ್ಲ. ಯಾರ್ಯಾರು ಮುಂದೆ ಹೋದ್ರೆ ಹೋಗ್ಲಿ, ಪರವಾಗಿಲ್ಲ. ಆದರೆ ನಾನು ಆಳದಲ್ಲಿ ಬೇರೂರ್ತಾ ಇದ್ದೇನೆ, ಆಳದಲ್ಲಿ ಅಸ್ತಿವಾರ ಆಗ್ತಾ ಇದ್ದೇನೆ. ಲೇಟ್ ಆದರೂ ಪರವಾಗಿಲ್ಲ, ನನ್ನ ದೇವರು ನನ್ನ ಕೈ ಬಿಡ. ಅಂಥವ್ರು ಯಾರಾದ್ರೂ ಇದರ ಒಳಗಡೆ ಇದ್ದೀರಾ? ನನ್ನ ದೇವರು ಹೇಳ್ತಾನೆ, ಆ ಅಸ್ತಿವಾರ ಹಾಕಿದ ಆ ಗಳಿಗೆಯಿಂದ ಇನ್ನು ನಿಮಗೆ ಕೊರತೆಗಳು ಬರೋದಿಲ್ಲ, ಆಶೀರ್ವಾದ ಇರುತ್ತೆ. ಎಸ್ರನ ಪುಸ್ತಕ 3ನೇ ಅಧ್ಯಾಯ 6ನೇ ವಾಕ್ಯ. 7ನೆಯ ತಿಂಗಳಿನ ಮೊದಲನೆಯ ದಿನದಿಂದ ಯೆಹೋವನಿಗೆ ಸರ್ವಾಂಗ ಹೋಮವನ್ನು ಅರ್ಪಿಸತೊಡಗಿದರು. ಆಗ ಯೆಹೋವನ ಆಲಯದ ಅಸ್ತಿವಾರವು ಇನ್ನೂ ಹಾಕಲ್ಪಟ್ಟಿರಲಿಲ್ಲ. ನೋಡ್ರಿ, ಆಲಯದ ಅಸ್ತಿವಾರ ಇನ್ನೂ ಹಾಕಲ್ಪಟ್ಟಿರಲಿಲ್ಲ. ಆರಾಧನೆ ನಡೀತಾ ಇದೆ, ಪ್ರಸಂಗ ಇದೆ, ಎಲ್ಲ ಇದೆ, ಫೌಂಡೇಶನ್ ಹಾಕೇ ಇಲ್ಲ. ಡಾಮ್ ಡೂಮ್ ಡಯಾ ಡುಸ ಅಂತ ಕುಣಿತವೆ. ಸ್ತೋತ್ರ. ಜುಟ್ಟು ಬಿಟ್ಕೊಂಡೆಲ್ಲ ಕುಣಿತವೆ. ಆಲಯಕ್ಕೆ ಅಸ್ತಿವಾರನೇ ಹಾಕಿಲ್ಲ. ವ್ಯಕ್ತಿಗತವಾದ ಅಸ್ತಿವಾರನೇ ಹಾಕಿಲ್ಲ. ಬೇರ್ಪಡುವಿಕೆ ಇಲ್ಲ. ಸ್ತೋತ್ರ. ಕಮಂಗಿಗಳ ಹಾಗೆ. ಸ್ತೋತ್ರ. ಏನು ಗೊತ್ತಾ, ನಾವು ಇಟ್ಸ್ ಅ ಫ್ಯಾಷನ್, ಸ್ತೋತ್ರ. ದೇವರು ಹೇಳ್ತಾನೆ, ಇಲ್ಲಿ ಏನು ನಾವು ಓದಿದ ವಾಕ್ಯ ಹೇಗೆ? ಅಲ್ಲಿ ಆರಾಧನೆಗೆ ಏನಾದ್ರು ಸರ್ವಾಂಗ ಹೋಮಗಳನ್ನು ಅರ್ಪಿಸತೊಡಗಿದರು. ಆಗ ಯೆಹೋವನ ಆಲಯದ ಅಸ್ತಿವಾರವು ಇನ್ನೂ ಹಾಕಲ್ಪಟ್ಟಿರಲಿಲ್ಲ. ನೋಡ್ರಿ, ಅಲ್ಲಿ ಪ್ರಸಂಗ ಇದೆ, ವಾಕ್ಯ ಇದೆ, ಡ್ಯಾನ್ಸ್ ಇದೆ, ಬ್ರೇಕ್ ಡ್ಯಾನ್ಸು, ಕ್ರ್ಯಾಕ್ ಡ್ಯಾನ್ಸು, ಡಿಸ್ಕೋ ಡ್ಯಾನ್ಸು, ಲೈಟು ಸೆಟ್ಟಿಂಗು, ಜಿಗ ಜೊತೆಗೆ ಹೊಗೆ ಬಿಡ್ತಾರೆ, ಎಲ್ಲ ಇದೆ. ದೇವ್ರ ಸಾನ್ನಿಧ್ಯನ ಮಾತ್ರ ಇಲ್ಲ. ದೇವರಲ್ಲಿಲ್ವಲ್ಲ. ಅಲ್ಲಿ ಯಜ್ಞ ನಡೀತಾ ಇದೆ, ಪ್ರಸಂಗ ನಡೀತಾ ಇದೆ, ಎವ್ರಿಥಿಂಗ್ ಇಸ್ ದೇರ್, ಬಟ್ ಸ್ಟಿಲ್ ನಾಟ್ ಲೈಕ್ ದ ಫೌಂಡೇಶನ್. ಅಲ್ಲಿ ಅಸ್ತಿವಾರ ಹಾಕಿಲ್ಲ. ಅಸ್ತಿವಾರ ಬೀಳದೆ ದೇವರು ಏನು ಮಾಡಲ್ಲ. ಆದರೆ 10ನೇ ವಾಕ್ಯ ನೋಡ್ರಿ. 10ನೇ ವಾಕ್ಯದಿಂದ
ಕಟ್ಟುವವರು ಯೆಹೋವನ ಮಂದಿರದ ಆ. ಅಸ್ತಿವಾರವನ್ನು ಹಾಕಿದಾಗ ಆ ಇಸ್ರಾಯೇಲರ ಅರಸನಾದ ದಾವೀದನು ಆ. ನೇಮಿಸಿದ ಕ್ರಮಕ್ಕನುಸಾರವಾಗಿ ನೋಡಿದ್ರ, ಮುಂಚೆ ಅಸ್ಥಿವಾರ ಹಾಕಕ್ ಮುಂಚೆ ಕ್ರಮನೂ ಇಲ್ಲ, ಪ್ರಮಾಣವೂ ಇಲ್ಲ. ಅಸ್ಥಿವಾರ ಹಾಕದ ಮೇಲೆ ದಾವೀದನು ನೇಮಿಸಿದ ಕ್ರಮದ ಪ್ರಕಾರ ಸ್ತೋತ್ರ. ಹಾಗಾದ್ರೆ ಆಲಯ ಕಂಡ್ಕೊಂಡವರೆಲ್ಲ ಹೋಗಿ ಪಾಸ್ಟರ್ ಆಗೋದಲ್ಲ. ಆಲಯ ಕ್ರಮದಲ್ಲಿ ಕಟ್ಟಬೇಕು, ಪ್ರಮಾಣದಲ್ಲಿ ಕಟ್ಟಬೇಕು. ಈಗಿನ ಪರಿಸ್ಥಿತಿ ಹೆಂಗಿದೆ ಅಂದರೆ, ಯಾವ ಕುಟುಂಬ ಪಾಸ್ಟ್ರು ಗದರಿಸ್ತಾರೋ ಅವರೇ ಹೋಗಿ ಚರ್ಚ್ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅಪ್ಪ ಪಾಸ್ಟ್ರು, ಹೆಂಡತಿ ವಿಶ್ವಾಸಿ, ಮಕ್ಕಳು ಸಹ ವಿಶ್ವಾಸಿಗಳು. ಸ್ತೋತ್ರ. ಆಲಯ ಅಂದರೆ ಎಲ್ಲದಕ್ಕೂ ಒಂದು ಕ್ರಮ ಇದೆ. ನನ್ನ ಹತ್ರ ಕಳೆದ ದಿವಸ ನಮ್ಮ ಮನೆಗೊಂದು ಫ್ಯಾಮ್ಲಿ ಬಂದರು. ನಮಗೆ ಭಾಳ ಆಪ್ತರಾಗಿರೋ ಕುಟುಂಬ, ತುಂಬ ಚೆನ್ನಾಗಿ ನಮ್ಮನ್ನು ಪ್ರೀತಿ ಮಾಡೋ ಕುಟುಂಬ. ಅವರೊಂದು ಮಾತು ಹೇಳಿದ್ರು, ಪಾಸ್ಟ್ರೇ ನೀವು ಉಪವಾಸ ಪ್ರಾರ್ಥನೆಗಳಲ್ಲೆಲ್ಲ ಬಿಡುಗಡೆ ಸೇವೆ ಮಾಡ್ತೀರ ನೋಡ್ರಿ, ದೆವ್ವ ಓಡಿಸೋದು, ಪ್ರಬೋಧನೆ ಹೇಳೋದೆಲ್ಲ ಮಾಡ್ತಿರಲ್ಲ, ಅದು ಭಾನುವಾರ ಹೊತ್ತು ಯಾಕೆ ಮಾಡಲ್ಲ ಅಂದರು. ನಿಮ್ಮ ಪಾಸ್ಟ್ರು ಭಾನುವಾರ ಯಾಕೆ ಮಾಡಲ್ಲ ಅಂತ ಯಾರೋ ಕೇಳಿದ್ರು ಅಂತ ಹೇಳಿದ್ರು. ಅವರು ಕೇಳಿದಲ್ಲ, ಯಾರೋ ಕೇಳಿದ್ರಂತೆ. ನಾನು ಹೇಳಿದೆ, ನೋಡಮ್ಮ, ಎಲ್ಲದಕ್ಕೂ ಒಂದು ಕ್ರಮ ಇದೆ. ನಾನು ಅಡಿಪಾಯ ಉಪದೇಶದಲ್ಲಿ ಬೆಳೆದವನು. ಸ್ತೋತ್ರ. ಮರಣದ ಮನೆಗೆ ಹೋದರೆ ಏನು ಪ್ರಸಂಗ ಮಾಡಬೇಕು, ಫ್ಯೂನ್ರಲ್ ಸರ್ವಿಸ್ಗೆ ಏನು ಪ್ರಸಂಗ ಮಾಡಬೇಕು, ಬರಿಯಲ್ ಸರ್ವಿಸ್ಗೆ ಏನು ಪ್ರಸಂಗ ಮಾಡಬೇಕು, ಇದೆಲ್ಲ ಮುಗಿದ ಮೇಲೆ ಆ ಮನೆಯಲ್ಲಿ ಥ್ಯಾಂಕ್ಸ್ ಗಿವಿಂಗ್ ಮೀಟಿಂಗ್ ಇಟ್ಟಾಗ ಅವ್ರ ಹತ್ರ ಏನು ಪ್ರಸಂಗ ಮಾಡಬೇಕು, ಇದೆಲ್ಲ ಸರ್ಮನ್ಸ್ ಅಂತೀವಿ. ಇದನ್ನೆಲ್ಲ ನಾವು ಪ್ರಮಾಣದಲ್ಲಿ ಮಾಡಬೇಕಾದ ಕಾರ್ಯಗಳು. ಸ್ತೋತ್ರ. ಆಮೇಲೆ ಮಕ್ಕಳ ಡೆಡಿಕೇಶನು ಕ್ರಮ, ಅದು ಆರಾಧನೆಗೆ ಕ್ರಮ. ಸ್ತೋತ್ರ. ಆಮೇಲೆ ಸಂದೇಶದ ಕ್ರಮ ಇದೆ. ಎಲ್ಲ ಕಡೆಗಳಲ್ಲೂ ನಾನು ಓಪನ್ ಏರ್ ಮೀಟಿಂಗ್ ಹೋದರೆ ಸಿಂಪಲ್ ಗಾಸ್ಪಲ್ ಪ್ರಸಂಗ ಮಾಡ್ತೀನಿ. ಪಾಸ್ಟರ್ಗಳ ಮೀಟಿಂಗ್ ಹೋದರೆ ಚರ್ಮ ಸುಲಿ ಅಂತ ವಾಕ್ಯ ಹೇಳ್ತೀನಿ. ಅದ್ಯಾಕೆ ಪಾಸ್ಟ್ರೆ ಅಲ್ಲಷ್ಟು ಸಿಂಪಲಾಗಿ ಹೇಳ್ಬಿಟ್ಟು ಇಲ್ಲಿ ಬಂದು ಹಿಂಗೆ ರಂಪ ಹಾಕುಯ್ತಾ ಇದ್ದೀರಾ? ಅದು ಹಿಂಗೆ. ಯೇಸು ಸ್ವಾಮಿ ಸಾಧಾರಣ ಜನರ ಬಳಿಯಲ್ಲಿ ಹೋದಾಗ ಸಾಮ್ಯ ರೂಪದಲ್ಲಿ ಮಾತಾಡಿದ್ನು, ಆದರೆ ಶಿಷ್ಯರ ಹತ್ರ ಮಾರ್ಮಿಕವಾಗಿ ಮಾತಾಡಿದ್ನು. ಎಲ್ಲ ಒಂದೇ ಥರ ಅಲ್ಲ. ಮಿನಿಸ್ಟ್ರಿ ಅಂದಾಗ ಅದಕ್ಕೆ ಕ್ರಮಗಳಿದೆ. ಆರಾಧನೆಗೆ ಕ್ರಮ ಇದೆ, ಸಭೆಗೆ ಕ್ರಮ ಇದೆ. ಪಕ್ಕದಲ್ಲಿರೋರಿಗೆ ಹೇಳ್ರಿ, ಕ್ರಮ ತಪ್ಪಿ ನಡೆಯುವವರ ಸಂಗಡ ಬೆರಿಬೇಡ, ಕ್ರಮದಲ್ಲಿ ಇರೋರು. ಕೆಲವ್ರಿಗೆ ಇಷ್ಟನೇ ಆಗಲಿಲ್ಲ, ಅದೇ ಬೇಜಾರು. ಅದಕ್ಕೆ ರವಿ ಪಾಸ್ಟರ್ ಹತ್ರ ಬರೋದೇ ಇಲ್ಲ, ಎಲ್ಲ ಕ್ರಮ. ಸ್ತೋತ್ರ. ಈ ಕ್ರಮ ತಪ್ಪಿ ನಡೆಯೋರು ಏನು ಮಾಡ್ತಾರೆ ಗೊತ್ತಾ? ನನ್ನ ಮೇಲೆ ಗೂಬೆ ಕುಣಿಸ್ತವೆ. ಸ್ತೋತ್ರ. ಅವ್ರು ತಿಳ್ಕೊಂಡ್ರೆ ನನ್ನ ಮೇಲೆ ಗೂಬೆ ಕುಣಿಸ್ಬಿಟ್ರೆ ದೊಡ್ಡವ್ರು ಆಗ್ಬಿಡ್ತೀವಿ ಅಂತ. ದಯವಿಟ್ಟು ಆಗಲ್ಲ. ನನ್ನ ಫೌಂಡೇಶನ್ ಆಳಕ್ಕೆ ಇನ್ನೂ ಇಳಿತಾ ಇದೆ. ಸ್ತೋತ್ರ. ನಾನು ಎತ್ತರಕ್ಕೆ ಹೋದ್ಮೇಲೆ ನೀನು ಇಲ್ಲಿಂದ ಎಗರಿದ್ರೂ ನಾನು ಮುಟ್ಟಕ್ಕಾಗಲ್ಲ. ಸ್ತೋತ್ರ. ಅಸ್ಥಿವಾರ ಹಾಕ್ರಿ, ಪ್ರಮಾಣದಲ್ಲಿ ಅಸ್ಥಿವಾರ ಹಾಕ್ರಿ. ನೋಡ್ರಿ, ಅಸ್ಥಿವಾರ ದೇವಾಲಯದ ಅಸ್ಥಿವಾರ ಕಟ್ಟುವವರು ಯೆಹೋವನ ಮಂದಿರದ ಅಸ್ಥಿವಾರವನ್ನು ಹಾಕಿದಾಗ ಇಸ್ರಾಯೇಲರ ಅರಸನಾದ ದಾವೀದನು ನೇಮಿಸಿದ ಕ್ರಮಕ್ಕನುಸಾರವಾಗಿ. ಅದುವರೆಗೂ ಹಾಗಾದ್ರೆ ಕ್ರಮ ಇರಲಿಲ್ವಾ? ಸಂತೆ ಅದುವರೆಗೂ ಯಾರು ಬೇಕಾ ಬರ್ಬೋದು. ಸ್ತೋತ್ರ. ಯು ಕಮ್, ಯು ಸಿಂಗ್, ಯು ಕಮ್, ಯು ಪ್ಲೇ. ಸ್ತೋತ್ರ. ಸಿಕ್ಕದವನ್ನೆಲ್ಲ ಹಿಡಿದು ಪಾಸ್ಟರ್ ಮಾಡಿಬಿಡೋದು, ಸಿಕ್ಕದವನ್ನೆಲ್ಲ ಹಿಡಿದು ಕೊಯರ್ ಲೀಡರ್ ಮಾಡಿಬಿಡೋದು. ಕ್ರಮ ಇಲ್ಲ.
ಅಸ್ಥಿವಾರನೇ ಇಲ್ಲ ಅಂದರೆ ನೀತಿವಂತನ ಏನು ಮಾಡ್ತಾನೆ? ಏನು ಬೇಕಾದ್ರೂ ಮಾಡ್ತಾನೆ. ಹಂಗೆ ತಾನೆ 11ನೇ ಕೀರ್ತನೆಯಲ್ಲಿ ಇದ್ದಾವೆ. ಓದಿ. ಆಧಾರಗಳೇ ಕೆಡವಲ್ಪಟ್ಟ ಮೇಲೆ. ಆಧಾರ ಅಂದ್ರೆ ಏನು? ಆಧಾರ ಅಂದ್ರೆ ಅಸ್ಥಿವಾರ. ಅಸ್ಥಿವಾರನೇ ಕೆಡವಲ್ಪಟ್ಟ ಮೇಲೆ ನೀತಿವಂತನ ಗತಿ ಏನಾದೀತು? ಅವನ ಗತಿ ಏನಾದಿತ್ತು? ಏನು ಬೇಕಾದ್ರೂ ಆದಿತ್ತು. ಕ್ರಮ ಇರೋದ್ರಿಂದ ಭಯ ಇರುತ್ತೆ, ಭಕ್ತಿ ಇರುತ್ತೆ, ಪಾಸ್ಟ್ರು ಅನ್ನೋ ರೆಸ್ಪೆಕ್ಟ್ ಇರುತ್ತೆ. ಕ್ರಮ ಇಲ್ಲಾಂದರೆ ಓಕೆ ವಾಟ್ ಯಾ ಇಟ್ಸ್ ಓಕೆ ಯಾ ಲೆಟ್ ಅಸ್ ಗೋ ಟು ಮೂವಿ ಯಾ ನೋ ಪ್ರಾಬ್ಲಮ್ ಯಾ. ಪಾಸ್ಟ್ರ್ ಕೈಗೆ ಸಿಕ್ಕಾಕೊಂಡ್ರೆ ಚರ್ಮ ಸುಳಿತಾರೆ. ಸ್ತೋತ್ರ. ಯಾಕೆ ನೀವು ಸೈಲೆಂಟ್ ಆದರು ಅಂತ ಅರ್ಥ ಆಗ್ತಿಲ್ಲ. ದಾವೀದನು ನೇಮಿಸಿದ ಕ್ರಮದ ಪ್ರಕಾರ ಯೆಹೋವನನ್ನು ಕೀರ್ತಿಸುವುದಕ್ಕೋಸ್ಕರ ದೀಕ್ಷಾವಸ್ತ್ರ ಭೂಷಿತರಾದ. ನೋಡಿದ್ರ ಕ್ವಾಯರ್ ಹೆಂಗಿರ್ಬೇಕು ಅನ್ನೋದು ಸಹ ಕ್ರಮ. ಅವರು ಧರಿಸುವ ವಸ್ತ್ರ ದೀಕ್ಷಾ ವಸ್ತ್ರವಾಗಿರಬೇಕು, ಅದು ಕ್ರಮ. ಆಮೇಲೆ ದೀಕ್ಷಾವಸ್ತ್ರ ಭೂಷಿತರಾದ ಯಾಜಕರು, ತುತ್ತೂರಿಗಳೊಡನೆಯೂ ಆಸಾಫನ ಮಕ್ಕಳಾದ ಲೇವಿಯರು. ನೋಡಿದ್ರ, ಇವರೆಲ್ಲ ಕ್ರಮದಲ್ಲಿ ದೇವರ ಅಭಿಷೇಕ ಮಾಡಿದವರು. ಲೇವಿಯ ಸಂತಾನ ಯಾಜಕರಾಗಿರ್ಬೇಕು. ಆಸಾಫನ ಮಕ್ಕಳು ಅವರು ಹಾಡುಗಾರರು ಕೊಯರ್ ಗ್ರೂಪ್ ಅಲ್ಲಿ ಇರಬೇಕು. ಕೋರಹ ಪುತ್ರರು ಕೊಯರ್ ಗ್ರೂಪ್ ಅಲ್ಲಿ ಇರಬೇಕು. ಇದೆಲ್ಲ ಪ್ರಮಾಣ. ನನಗೂ ನಿನಗೂ ಫ್ರೇಮ್ ನೋಡ್ರಿ. ಈ ನಾನು ಯೋಚನೆ ಮಾಡಿದೆ, ನಮ್ಮಲ್ಲಿ ಬಿಟ್ಟೋದವ್ರು ಕೆಲವರಿದ್ದಾರೆ, ಸಭೆ ಬಿಟ್ಟೋದವರು, ಲಂಗು ಲಗಾಮ್ ಇಲ್ದಿರ ಹೋದವರು. ಇವರೆಲ್ಲ ಒಂದು ಗ್ರೂಪ್ ಆಗ್ಬಿಡ್ತಾರೆ. ಸ್ತೋತ್ರ. ಹೌದು, ನಮ್ಮ ಮನೆಯಲ್ಲಿ ಕಸ ತಗೊಳಕ್ಕೆ 2 ಗಾಡಿ ಬರುತ್ತೆ. ಒಂದು ಡ್ರೈ ಕಸ, ಇನ್ನೊಂದು ವೆಟ್ ಕಸ. ಸ್ತೋತ್ರ ಸ್ತೋತ್ರ. ಹಳೆ ಸಾಂಬಾರು, ಅನ್ನ ಮಿಕ್ಕಿರೋದು, ಗಲೀಜು ಎಲ್ಲ ತುಂಬಿರೋದು ವೆಟ್ ಕಸ. ಬಾಕ್ಸು, ಪೇಪರು, ರೀಸೈಕ್ಲಿಂಗ್ ಮಾಡೋಂಥದ್ದು ಡ್ರೈ ಕಸ. ಅವನಿಗೂ ಗೊತ್ತು. ಡ್ರೈಯು ಮುಂಚೆ ಎಲ್ಲ ಹಂಗಿರಲಿಲ್ಲ ನೋಡ್ರಿ, 2 ಮಿಕ್ಸು. ಸ್ತೋತ್ರ. ಈಗ 2 ಮಿಕ್ಸ್ ಮಾಡೋಂಗಿಲ್ಲ, ಪ್ಲಾಸ್ಟಿಕ್ ಹಾಕಂಗೆ ಇಲ್ಲ. ಸ್ತೋತ್ರ. ಹೌದಲ್ಲ? ಕಸನೇ ಸಪ್ರೇಟ್ ಮಾಡ್ತಾರಂತೆ. ನಿನ್ನನ್ನು ದೇವ್ರು ಸಪ್ರೇಟ್ ಮಾಡಲ್ವಾ? ವೆಟ್ ಕಸಗಳು ನೋಡ್ರಿ ಎಲ್ಲ ಒಂದಾಗ್ಬಿಡ್ತವೆ. ಪಕ್ಕದ ರೋಡಲ್ಲಿ ಹಾಕಿದ್ದು, ಈ ರೋಡಲ್ಲಿ ಹಾಕಿದ್ದು, ಮುಂದಿನ ರೋಡಲ್ಲಿ ಹಾಕೋದು ಎಲ್ಲ ಮಿಕ್ಸು. ಸ್ತೋತ್ರ. ಇದೆಲ್ಲ ಏನಕ್ಕೆ ಗೊತ್ತಾ? ಗೊಬ್ಬರಕ್ಕೆ ಚಂದ. ಸ್ತೋತ್ರ. ಅವಾಗ ಬೇಕಾದರೆ ಬಯೋಗ್ಯಾಸ್ ನಿರ್ಮಾಣಿಸಬಹುದು. ಸ್ತೋತ್ರ. ಕ್ರಮ ಇಲ್ಲದೆ ಇರೋದನ್ನೆಲ್ಲ ಒಟ್ಟಿಗೆ ಬಂದ್ಬಿಡುತ್ತೆ. ಆದರೆ ಕ್ರಮದಲ್ಲಿ ಬರೋದಕ್ಕೆ ಒಂದು ಪ್ರಮಾಣ ಬೇಕು, ಅದರ ಅಡಿಪಾಯ ಗಟ್ಟಿಯಾಗಿರಬೇಕು. ನಾನು ಹೇಳಿದ ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ನಾನು ವಾಕ್ಯದಿಂದ ಪ್ರೂವ್ ಮಾಡ್ತಾ ಇದ್ದೀನಿ. ದಾವೀದನು ನೇಮಿಸಿದ ಕ್ರಮದ ಪ್ರಕಾರ, ಕ್ರಮಕ್ಕನುಸಾರವಾಗಿ ಆಸಾಫನ ಮಕ್ಕಳಾದ ಲೇವಿಯರು ತಾಳಗಳೊಡನೆಯೂ ನಿಂತುಕೊಂಡು ಪರಸ್ಪರವಾಗಿ ಆಡುತ್ತಾ. ಅಲ್ಲಿ ಪರಸ್ಪರ ಅಂದರೆ ಏನರ್ಥ? ಯುನೈಟೆಡ್. ದೇ ಯುನೈಟೆಡ್, ಐಕ್ಯತೆಯಿಂದ. ಸ್ತೋತ್ರ. ನಾನು ಆಡಿದ್ದೇ ಕರೆಕ್ಟು. ಸ್ತೋತ್ರ. ಯಾವಾಗಲೂ ನೋಡ್ತಾ ಇರ್ತೀನಿ ನಾನು, ನಮ್ಮ ಕೊಯರಲ್ಲಿ ಏನಾದರೂ ಸೌಂಡ್ದು, ಹಾಡ್ದು ಏನಾದರೂ ಪ್ರಾಬ್ಲಮ್ ಅಂದರೆ ಒಬ್ಬರು ಒಪ್ಕೊಳಲ್ಲ. ನಂದೇ ಮಿಸ್ಟೇಕ್ ಅಂತ ಒಪ್ಕೊಳ್ಳೋದು. ಸಜಿ ಹೇಳ್ತಾನೆ, ನಾನು ಸಿಸ್ಟಮ್ ಕರೆಕ್ಟಾಗಿ ಕೊಟ್ಟಿದ್ದೆ, ಅವ್ರು ಆಡಿದ್ದು ಸರಿ ಇಲ್ಲ ಅಂತ.
ಎಬಿ ಹೇಳ್ತಾನೆ, ನಾನು ಕರೆಕ್ಟ್ ಪಿಚ್ಚು ರಾಗದಲ್ಲೇ ಇದ್ದೆ, ಸೌಂಡೇ ಕೊಟ್ಟಿಲ್ಲ, ಮೈಕದ ವಾಲ್ಯೂಮೇ ಕೊಡಲ್ಲ. ಸೋತ್ರ ಅಷ್ಟರಲ್ಲಿ ಗಿಟಾರ್ ಬಾರಿಸೋಂಥವನು ಜೀವನ್ ಹೇಳ್ತಾನೆ, ಹಾರಿಬಲ್ ಸೌಂಡ್ ಇತ್ತು. ಸೋತ್ರ ಆಗ ರಾಬಿನ್ ಹೇಳ್ತಾನೆ, ಇಲ್ಲ ಅಂಕಲ್ ಕರೆಕ್ಟ್ ಇತ್ತು ಅಂತಾನೆ. ಯಾರೂ ಒಪ್ಕೊಳಲ್ಲ. ಕೇಳೋ ಅಂತ ನಮಗೆ ಹೆಂಗಿರುವಲ್ಲ, ಇವ್ರನ್ನ ಸಹಿಸ್ಕೊಳ್ಳೋ ನಾವು ಹೆಂಗಿರ್ಬೇಕು? ಆಸಾಫನು, ಲೇವಿ ಎಲ್ಲರೂ ಎದ್ದು ನಿಂತು ಸ್ತೋತ್ರ ಹೇಳುವಾಗ ಪರಸ್ಪರವಾಗಿ ಅವರು ಒಂದು ಹೇಳ್ತಾ ಇದ್ರು, ನೀನು ಹೆಚ್ಚ ನಾನು ಹೆಚ್ಚ, ನೀನು ಕರೆಕ್ಟಾ ನಾನು ಕರೆಕ್ಟಾ, ನೀನು ತಪ್ಪು ನಾನು ಸರಿ, ಇದೇನು ಹೇಳ್ತಿರ್ಲಿಲ್ಲ. ಅವ್ರು ಹೇಳ್ತಾ ಇದ್ದಿದ್ದು ಒಂದೇ ಒಂದು ಪದ, ಯೆಹೋವನು ಒಳ್ಳೆಯವನು, ಅವನ ಕೃಪೆಯೋ ಶಾಶ್ವತವಾದದ್ದು. ಅಸ್ಥಿವಾರ ಕರೆಕ್ಟ್ ಆದರೆ ಎಲ್ಲ ಕ್ರಮಕ್ಕೆ ಬಂದ್ಬಿಡುತ್ತೆ. ಸಭೆ ಅಸ್ಥಿವಾರ ಕರೆಕ್ಟ್ ಆಗಲಿ, ಎಲ್ಲ ಕ್ರಮಕ್ಕೆ ಬರುತ್ತೆ. ಸಭೆ ಅಂದರೆ ಕಟ್ಟಡ ಅಲ್ಲ, ಸಭೆ ಅಂದರೆ ನೀನು ನಾನು ನೀನು ಸರಿಯಾದರೆ ಎಲ್ಲ ಕ್ರಮಕ್ಕೆ ಬರುತ್ತೆ. ಇಲ್ಲೇನು ಗೊತ್ತಾ, ಪರಸ್ಪರ ಸ್ತೋತ್ರ ರೀ ಕೆಂಪಮ್ಮ, ಆ ಬರೋಮ್ಮನ ವಿಷಯ ಗೊತ್ತಾಯ್ತಾ? ಸ್ತೋತ್ರ ಅದೇನೋ ಗೊತ್ತಿಲ್ಲಕ್ಕ, ಹೇಳಕ್ಕ, ಇವ್ರಿಗೆ ತೀಟೆ ಕಿವಿ ಹೇಳಕ್ಕ. ಅವಾಗ ಅವರು, ಅಯ್ಯೋ ಬಿಡು, ನಮಗೆ ಯಾಕೆ ಹೇಳೋಣ, ಬಿಟ್ಬಿಡು, ಅವ್ರ ಸವಾಸನೇ ಬೇಡ. ನೀನೇನಾದರೂ ಕೇಳಿಸ್ಕೊಂಡ? ಇಲ್ಲ, ನಾನೇನೇನೋ ಕೇಳಿಸ್ಕೊಂಡೆ. ಏನು ಕೇಳಿಸ್ಕೊಂಡೆ? ಅವರು ತೀಟೆ ಕಿವಿನೇ. ಇವರೆಲ್ಲ ಒಟ್ಟಿಗೆ ಸೇರ್ತವೆ, ನಾಚಿಕೆ ಆಗಲ್ಲ. ಪರಸ್ಪರ ಯೆಹೋವನನ್ನು ಸ್ತುತಿಸಬೇಕಾದ ನಾಳಿಗೆ ದೇವರನ್ನ ಆರಾಧನೆ ಮಾಡಬೇಕಾಗಿದ್ದವರು. ಆಮೇಲೆ ಸ್ತೋತ್ರ. ನಾನೊಂದು ಪ್ರಶ್ನೆ ನಿಮ್ಮ ಹತ್ರ ಕೇಳ್ತೇನೆ. ನ್ಯಾಯ ತೀರ್ಪು ನಿಮ್ಮ ಕೈಯಲ್ಲಿ ಯಾರು ಕೊಟ್ಟರು? ಹೂ ಆರ್ ಯು ಟು ಜಡ್ಜ್ ಅದರ್ಸ್? ಆಮೇಲೆ ಮಾಡಿದವನ ಪಾಪ ಹಾಡ್ದವನ ಬಾಯಲ್ಲಿ ಅಂತಾರೆ ಕನ್ನಡದಲ್ಲಿ. ಯಾವನೋ ಉಪ್ಪು ತಿನ್ನೋ ಕೆಲಸ ಮಾಡಿರ್ತಾನೆ, ನೀನು ಯಾಕವ ನೀರು ಕುಡಿತೀಯ? ಡೋಂಟ್ ಎವರ್ ಎಂಟರ್. ಪರಸ್ಪರ ಮಾತಾಡುವಾಗ ಪರಸ್ಪರ ಒಬ್ಬರು ಮತ್ತೊಬ್ಬರ ಭಕ್ತಿ ವೃದ್ಧಿಯನ್ನ ಮಾಡಬೇಕು. ಅದು ಕ್ರಮದಲ್ಲಿ ಬರುವ ಆರಾಧನೆ, ಅದು ಕ್ರಮದಿಂದ ಕಟ್ಟಲ್ಪಡುವಂಥ ಆಲಯ, ಅದು ಕ್ರಮದಲ್ಲಿ ದೇವರ ಚಿತ್ತಕ್ಕನುಸಾರವಾಗಿ ಹಾಕುವ ಅಸ್ತಿವಾರ. ಅರ್ಥ ಆಗ್ತಾ ಇದೆಯಾ? ಇದ್ದೀರಾ ನೀವು ನನ್ನ ಜೊತೆ? ಹಲ್ಲೆಲೂಯಾ. ಓದಿ ಪಾಸ್ಟ್ರೆ. ಪರಸ್ಪರವಾಗಿ ಆಡುತ್ತಾ ಯೆಹೋವನನ್ನು ಕೀರ್ತಿಸುತ್ತಾ, ಆತನು ಒಳ್ಳೆಯವನು, ಆತನ ಕೃಪೆಯು ಇಸ್ರಾಯೇಲರ ಮೇಲೆ ಶಾಶ್ವತವಾದದೆಂದು ಕೃತಜ್ಞತಾ ಸ್ತುತಿ ಮಾಡಿದರು. ಯೆಹೋವ ಕೀರ್ತನೆ ಕೇಳಿಸಿದ ಕೂಡಲೇ ಯೆಹೋವನ ಆಲಯದ ಅಸ್ತಿವಾರವು ಹಾಕಲ್ಪಟ್ಟಿರುತ್ತದೆಂದು ಜನರೆಲ್ಲರೂ ಉತ್ಸಾಹ ಧ್ವನಿಯಿಂದ ಆರ್ಭಟಿಸಿದರು. ಆಮೆನ್. ಹಲ್ಲೆಲೂಯಾ. ಅಸ್ತಿವಾರ ಹಾಕಿದಿಂದ ಆನಂದಿಸಿ ಸಂತೋಷಿಸಿದ್ರು ಅವರು. ಫೌಂಡೇಶನ್ ಹಾಕಿಲ್ಲ ಆದ್ರೆ, ಬೇಸ ರೆಡಿ ಸರಿ ಇಲ್ಲ ಆದ್ರೆ, ಆಧಾರವೇ ಕೆಡವಲ್ಪಟ್ಟರೆ ನೀತಿವಂತನ ಗತಿ ಏನಾಗುತ್ತೆ? ಯು ಪ್ರಿಪೇರ್ ಯುವರ್ ಫೌಂಡೇಶನ್. ನಿನ್ನ ಅಸ್ತಿವಾರವನ್ನು ಗಟ್ಟಿಯಾಗಿ ಹಾಕೋ. ನಾನು ಮೊದಲನೇ ಆರಾಧನೆ ಹೇಳಿದೆ, ಕೆಲವರಿಗೆಲ್ರಿಗೂ ಹೊರಗಡೆ ತೋರಿಸ್ಬೇಕು ಭಕ್ತಿ. ತುಂಬ ಹೋಲಿ, ತುಂಬ ಹೋಲಿ 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 ಅಂತ ತುಂಬ ಮೆರಿತಾರೆ ನೋಡ್ರಿ, ಅವರೇ ದೊಡ್ಡ ಪೋಲಿ. ಅಸ್ತಿವಾರದ ಪ್ರತ್ಯೇಕತೆ ಹೊರಗಡೆ ಕಟ್ಟಡ ಅಲ್ಲ, ಕೆಳಗಡೆ ಮಣ್ಣಲ್ಲಿರುತ್ತೆ. ಅಸ್ತಿವಾರದ ಕಲ್ಲುಗಳು 8ರಿಂದ 10 ಮೊಳ ಉದ್ದ ಅಗಲ ಇರೋಂಥ ಕಲ್ಲುಗಳು. ಸ್ತೋತ್ರ. 8ರಿಂದ 10 ಮೊಳ. 1 ಮೊಳ ಅಂದರೆ ಇತ್ತಾನೆ, ಇಲ್ಲಿಂದ 1 ಮೊಳ, 2 ಮೊಳ,
10 ಮೊಳ. ಈ ಕಲ್ಲು ಗಾತ್ರ ಇದು ಏನು ಸಾದ್ರಳ್ಳಿ ಕಲ್ಲು ಅನ್ಕೊಂಡ್ರ? ರತ್ನ, ಮುತ್ತು, ಬೆಲೆ ಬಾಳೋದೆಲ್ಲ ಮಣ್ಣು ಕೆಳಗಡೆ ಇದೆ. ಈ ಮುತ್ತೆಲ್ಲ ಎಲ್ಲಿ ಸಿಗುತ್ತೆ? ಸಮುದ್ರ ಆಳದಲ್ಲಿ. ಮೇಲ್ಗಡೆ ಇರೋರಿಗೆ ಏನಾದರೂ ಕಾಣುತ್ತಾ? ಸ್ತೋತ್ರ. ಬಂಗಾರ ಎಲ್ಲಿ ಸಿಗುತ್ತೆ ನೋಡ್ರಿ? ಪರ್ಕೆ ಎಲ್ಲಿ ಸಿಗುತ್ತೆ? ಎಲ್ಲಿ ಸಿಗುತ್ತೆ? ಎಲ್ಲ ಮೇಲೆ ಸಿಗುತ್ತೆ. ಆದರೆ ಆಳದಲ್ಲಿ ಸಿಗೋದು ಬೆಲೆ ಬಾಳುವಂಥದ್ದು, ಭಾಳ ಬೆಲೆ ಉಳ್ಳದು, ಪ್ರಾಮುಖ್ಯ ಉಳ್ಳದು. ವಿಶ್ವಾಸ ಜೀವಿತ ಎನ್ನೋದು ಆಳದಲ್ಲಿ ಬೇರೂರಬೇಕು. ಹೇಳಿದ ಅರ್ಥ ಆಗ್ತದೆ? ನಾನು ಈ ನಡುವೆ ನಾನು ನಿಮಗೊಂದು ನೀತಿ ಪಾಠ ಹೇಳ್ಕೊಡ್ತೀನಿ. ನೀವು ವಿಶ್ವಾಸಿ ಆಗಿದ್ದೀರಾ, ರಕ್ಷಣೆ ಹೊಂದಿದ್ದೀರಾ ಕೃಪೆಯಿಂದ, ಸ್ತೋತ್ರ, ಧನ್ಯವಾದಗಳು. ನಮ್ಮ ಮೆಂಬರ್ ಆಗಿದ್ದೀರಾ, ನಮ್ಮ ಸಭೆಗೆ ಬರ್ತಾ ಇದ್ದೀರಾ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನಿಮ್ಮನ್ನು ತಪ್ಪಿಕೊಂಡು ಥ್ಯಾಂಕ್ ಯು ಹೇಳಿದ್ದೀನಿ, ಓಕೆನಾ? ಆದರೆ ನಿಮಗೆ ಮನುಷ್ಯತ್ವ ಇಲ್ಲ ಅಂದರೆ ಯಾವ ಸೀಮೆ ವಿಶ್ವಾಸಿಗಳ್ರಿ? ಮನುಷ್ಯತ್ವ ಮೊದಲು ಬರಲಿ. ನಿನ್ನಂತೆ ನಿನ್ನ ನೆರೆಯವರನ್ನ ಪ್ರೀತಿಸಬೇಕು ಎಂಬ ಹೊಸ ಆಜ್ಞೆ ದೇವರು ಕೊಡ್ತಾ ಇದ್ದಾನೆ. ಈಗ ಹೆಂಗೆ? हमारा काम हमारा घर, हमारा जीवित जिंदाबाद है. दूसरों को देखने के लिए हम नहीं जाएगा. हमको क्यों माँ ಶೋಭಾ ಅವ್ರ ತಂಟೆ ನಮ್ಗೆ ಬೇಡ, ನಾವು ಯಾರ ತಂಟೆಗೂ ಹೋಗಲ್ಲ, ನಮ್ಮ ಹತ್ರನೇ ಯಾರು ಬರಬಾರ್ದು. ಸ್ತೋತ್ರ. ನೀನು ಈ ಲೋಕದಲ್ಲೇ ಇರಬಾರ್ದು. ಸ್ತೋತ್ರ. ಮನುಷ್ಯರಾಗ್ರಿ ಫಸ್ಟು. ಮನುಷ್ಯತ್ವನೇ ಇಲ್ದಿರೋ ಥರ ನಡ್ಕೊಂಬಳೋದು, ಗುರ್ರ ಗುರ್ರ ಅನ್ನೋದು. ಯಾರು ಸಿಕ್ಕಿದ್ರು ಏನು ಅಯ್ಯಪ್ಪ ಸಿಸ್ಟರ್ ಪ್ರೈಸಲ್ಲ ಏನ ನಾನು ತಪ್ಪಾಗೇನೆ ಪ್ರೈಸಲ್ಲ ಗುರ್ರ ಅಂತವೆ. ಸ್ತೋತ್ರ. ಕೋವಿಡ್ ಆದಮೇಲಂತೂ ಇದ್ದಿದ್ದು ಜಾಸ್ತಿ ಆಗೋಯ್ತು. ಯಾಕಂದರೆ ಇವರು ಈಗ ಹೇಳ್ತಾ ಇದ್ದಾರೆ, ನನಗೆ ಗೊತ್ತಿಲ್ಲ ಎಷ್ಟು ವಾಸ್ತವ ಏನು ಅಂತ. ಕೋವಿಡ್ಗೋಸ್ಕರ ಇವರೆಲ್ಲರೂ ಏನು ಇದು ತಗೊಂಡ್ರಲ್ಲ, ಏನು ವ್ಯಾಕ್ಸಿನ್ ತಗೊಂಡಾದ್ಮೇಲೆ ಆ ವ್ಯಾಕ್ಸಿನ್ ಡೂಪ್ಲಿಕೇಟ್ ಇತ್ತಂತೆ. ಅದರಿಂದ ಒಬ್ಬೊಬ್ಬರು ವಿಚಿತ್ರ ಆಗಿ ಆಡ್ತಾ ಇದ್ದಾನೆ. ಸ್ತೋತ್ರ. ನಾನು ಒಂದೇ ಒಂದು ತಗೊಂಡೆ, ಅದಕ್ಕೆ ನೆಟ್ಟಿಗಿದ್ದೀನಿ. ಮೂರು ತಗೊಂಡವ್ರಿದ್ದಾರೆ ಇಲ್ಲಿ. ಟ್ರಾವೆಲ್ಗೋಸ್ಕರ ಒಂದು ತಗೊಂಡೆ ನಾನು. ಮೂರು ತಗೊಂಡವ್ರಿದ್ದಾರೆ ಇಲ್ಲಿ. ವಿಚಿತ್ರವಾಗಿ ಆಡ್ತಾರೆ. ಸ್ತೋತ್ರ. ಪಾಸ್ಟ್ರೇ, ನಾನು ಅವ್ರ ಹತ್ರ ಏನು ಕೇಳಲಿಲ್ಲ. ಸಿಸ್ಟರ್ ಹೇಗಿದ್ದೀರಾ ಅಂದೆ ಅಷ್ಟೇ. ಆ ಅಮ್ಮ ಏನಕ್ಕೆ ಹಂಗಾಡ್ತವೆ? ಯಾರು? ವಿಶ್ವಾಸಿಗಳು. ಲೌಕಿಕರಂದ್ರೆ ಇನ್ನೂ ಎಕ್ಸ್ಟ್ರೀಮು. ಮೊನ್ನೆ ಪಾಪ ನೋಡ್ರಿ, ಒಂದು ಇನೋವಾ ಕಾರು, ಯಾವುದೋ ಕಾರು ಮದ್ದೂರ್ ಹತ್ರ, ಅವ್ರನ್ನ ಮಾರುತಿ ಆಲ್ಟೋ ಕಾರ್ ಓವರ್ಟೇಕ್ ಮಾಡ್ತು ಅನ್ನೋ ಕಾರಣಕ್ಕೆ ಇವರು ಮತ್ತೆ ಓವರ್ಟೇಕ್ ಮಾಡಿ ಇಳಿದು ಬಂದು ಆ ಕುಟುಂಬದವ್ರನ್ನ ಕ್ರೂರವಾಗಿ ಹಿಂಸಿಸ್ತಾರೆ. 8-9 ಜನ ಇಳಿದು ಬಂದು. ಸಣ್ಣ ಮಕ್ಕಳಿದ್ರೂ ದಯೆ ತೋರಿಸಲಿಲ್ಲ. ಒಂದು ಕಡೆ ಎಕ್ಸ್ಟ್ರೀಮ್ ಆಗಿ ಹೋಗ್ತಾ ಇದ್ದಾರೆ ಲೋಕ. ತಂದೆ ತಾಯಿಯ ಮಾತಿಗೆ ವಿಧೇಯರಾಗದೆ ಯುವಕರು ಅಡ್ಡದಾರಿಗೆ ಹೋಗ್ತಾ ಇದ್ದಾರೆ. ಮಾದಕ ಚಟ ಹಿಂದೆಂದಿಗೂ ಇಲ್ಲದೆ ಇರುವಷ್ಟು ಹೆಚ್ಚಾಗ್ತಾ ಇದೆ ನಮ್ಮ ರಾಜ್ಯಗಳಲ್ಲೂ, ಪರ ರಾಜ್ಯಗಳಲ್ಲೂ, ನಮ್ಮ ದೇಶದಲ್ಲೂ. ಮಾದಕ ಚಟದ ವ್ಯಸನಿಗಳು ಜಾಸ್ತಿ ಆಗ್ತಾ ಇದ್ದಾರೆ. ಯವನಸ್ಥರು
ವಿಡಿಯೋ ಗೇಮ್ಸ್ ಮತ್ತೆ ಹಣ ಹಾಕಿ ಜೂಜಾಡ್ತಾರೆ. ಯೌವನಸ್ಥರು ಮಾರ್ಗ ತಪ್ಪಿ ನಡೀತಾ ಇದ್ದಾರೆ. ತಂದೆ ತಾಯಿಗೆ ಅವಿದ್ಯರಾಗ್ತಾ ಇದ್ದಾರೆ. ಗುರು ಹಿರಿಯರಿಗೆ ನಮ್ರತೆ ಇಲ್ಲದಂತೆ ನಡ್ಕೊಳ್ತಾರೆ. ಸ್ವಭಾವ ದೋಷಿಗಳು ಹೆಚ್ಚಾಗುವಾಗ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತದೆ, ಕಠಿಣ ಕಾಲವು ಬರುತ್ತದೆ. ಮನುಷ್ಯನು ಸ್ವಸ್ನೇಹಿಯಾಗಿರ್ತಾನೆ, ದೂಷಕನಾಗಿರ್ತಾನೆ, ಅವನು ಸ್ವಾರ್ಥ ಚಿಂತಕನಾಗಿರ್ತಾನೆ, ಹಣದಾಸೆ ಉಳ್ಳವನು, ಬಡಾಯಿ ಕೊಚ್ಚಿಕೊಳ್ಳುವವನು. ಇದೆಲ್ಲ ಬರುತ್ತೆ ಅಂತ ಬೈಬಲ್ ಅಷ್ಟೇ ಹೇಳಿದೆ. ಆದ್ದರಿಂದಲೇ ನಾವು ಹಾಕುವ ಅಡಿಪಾಯ ಸ್ಟ್ರಾಂಗ್ ಆಗಿರಬೇಕು. ಅದು ದೇವರ ವಾಕ್ಯದ ಪ್ರಮಾಣದಲ್ಲಾಗಿರಲಿ. ಪುನಂದಾವರ್ತಿ ನಾನು ಹೇಳ್ತೇನೆ, ನೀವು ಹಾಕುವ ಅಸ್ಥಿವಾರ ನಿಮ್ಮ ಮುಂದಿನ ಶಿಫ್ಟ್ ಆರಂಭವಾಗ್ತಾ ಇದೆ. ನಿಮ್ಮ ಜೀವನದಲ್ಲಿ ಶಿಫ್ಟ್ಗಳು ಆರಂಭವಾಗ್ತಾ ಇದೆ, ಬದಲಾವಣೆಗಳು ಆರಂಭವಾಗ್ತಾ ಇದೆ. ಇವತ್ತೊಂದು ಉತ್ತಮವಾದ ಅಡಿಪಾಯ ಹಾಕ್ರಿ. ಅಸ್ಥಿವಾರ ಹಾಕಿದಾಗ ಆನಂದ ಉಂಟಾಗುತ್ತೆ. 12ನೇ ವಾಕ್ಯ. ಆದರೆ ಯಾಜಕರಲ್ಲಿಯೂ ಲೇವಿಯರಲ್ಲಿಯೂ ಗೋತ್ರ ಪ್ರಧಾನರಲ್ಲಿಯೂ ಅನೇಕರು, ಅಂದರೆ ಮುಂಚಿನ ದೇವಾಲಯವನ್ನು ನೋಡಿದ್ದ ಮುದುಕರು, ಮುಂಚಿನ ದೇವಾಲಯವನ್ನು ನೋಡಿದ ಮುದುಕರು ತಮ್ಮ ಕಣ್ಣು ಮುಂದೆ ದೇವಾಲಯದ ಅಸ್ಥಿವಾರ ಹಾಕಲ್ಪಡುವುದನ್ನು ನೋಡುವಾಗ ಬಹಳವಾಗಿ ಅತ್ತರು. ಇವತ್ತೇಶ್ವರನ ನಾಮದಲ್ಲಿ ಕೆಲವರ ಅಡಿಪಾಯ ಹಾಕ್ಲಿ, ಆಳವಾದ ಅಡಿಪಾಯ ಹಾಕ್ರಿ. ಅದನ್ನು ಕಾಡುವವರ ಕಣ್ಣಲ್ಲಿ ನೀರು ಬರುತ್ತೆ. ಅಸ್ಥಿವಾರವು ಹಾಕಲ್ಪಡುವುದನ್ನು ನೋಡುವಾಗ ಬಹಳವಾಗಿ ಅತ್ತರು. ಬೇರೆ ಹಲವರು ಹರ್ಷಧ್ವನಿಯಿಂದ ಆರ್ಭಟಿಸಿದರು. ಜನರು ಮಹಾಧ್ವನಿಯಿಂದ ಆರ್ಭಟಿಸುತ್ತಿದ್ದರಿಂದ ಹರ್ಷಧ್ವನಿ ಯಾವುದೋ, ಅಳುವವರ ಧ್ವನಿ ಯಾವುದೋ ಗೊತ್ತಾಗಲಿಲ್ಲ. ಗದ್ದಲವು ಬಹು ದೂರದವರೆಗೂ ಕೇಳಿಸಿತು. ಗದ್ದಲವು ಬಹು ದೂರದವರೆಗೂ ಕೇಳಿಸ್ತು. ಒಂದು ಕಡೆ ಆನಂದ ಬಾಷ್ಪ, ಮತ್ತೊಂದು ಕಡೆ ಕಟ್ಟೆ ಒಡೆದ ಆನಂದ, ತಡೆ ಹಿಡಿಯಕ್ಕಾಗದೆ ಇರುವಂಥ ಹರ್ಷ. ಒಂದು ಕಡೆ ಕೃತಜ್ಞತೆ ಇದ್ದ ಥ್ಯಾಂಕ್ ಯು ಲಾರ್ಡ್ ಅಂತ ಹೇಳ್ತಾ ಇದ್ರೆ, ಇನ್ನೊಂದು ಕಡೆ ಹಾಡಿನ ಉತ್ಸಾಹ ಧ್ವನಿ, ಯೆಹೋವನು ಒಳ್ಳೆಯವನು, ಅವನ ಕೃಪೆಯು ಶಾಶ್ವತವಾದದ್ದು ಎಂದು ಹಾಡುವಂಥ ಹಾಡು. We must understand this. Put a right foundation. ಅಡ್ಡದಿಡ್ಡಿ ಹೋಗ್ಬೇಡ್ರಿ, ಪ್ರಮಾಣ ತಪ್ಪಬೇಡ್ರಿ. ಹೌದು, ನಿಮ್ಮ ಪಾಸ್ಟರ್ ಬೈತಾರೆ, ಗದರಿಸ್ತಾರೆ, ಖಂಡಿಸ್ತಾರೆ. ನೀನು ವಾರ ಅಲ್ಲ ಮಗ್ಗು ಅಂತ ಕುಡಿದ್ಬಿಟ್ಟು ತೂಳಾಡ್ಕೊಂಡು ಭಾನುವಾರ ಬಂದಿದೆ ಪಾಸ್ಟರ್ ಪ್ರೇ ಫಾರ್ ಮೀ ಅಂದರೆ ನಿನ್ನನ್ನು ಪ್ರೇ ಮಾಡೋದಲ್ಲ, ನಿನ್ನನ್ನು ಕ್ರಮಪಡಿಸ್ಬೇಕು ಫಸ್ಟು. ಸ್ತೋತ್ರ. ನೋಡ್ರಿ, ನಿಮಗೇನಾದ್ರೂ ಅರ್ಥ ಆಗ್ತಾ ಇದೆಯಾ? ಕಲಿತಾ ಇದ್ದೀರಾ? ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಮ್ಮ ಪೂರ್ವ ಪಿತೃಗಳು 11ನೇ ಅಧ್ಯಾಯದ 10ನೇ ವಾಕ್ಯ ನೋಡ್ರಿ. ಯಾಕೆಂದರೆ ಅವನು ಶಾಶ್ವತವಾದ ಅಸ್ಥಿವಾರಗಳುಳ್ಳ ಪಟ್ಟಣವನ್ನು, ಅಂದರೆ ಶಾಶ್ವತವಾದ ಅಸ್ಥಿವಾರಗಳುಳ್ಳ ಪಟ್ಟಣವನ್ನು, ಅಂದರೆ ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನು ಎದುರು ನೋಡ್ತಾ ಇದ್ರು. ದಟ್ ಮೀನ್ಸ್ ವಾಟ್ ಎವರ್ ಯು ಡೂ ಇಟ್ ಅಕಾರ್ಡಿಂಗ್ ಟು ದ ವಿಲ್ ಆಫ್ ಗಾಡ್. ವಿಶ್ವಾಸ ಜೀವಿತದ ಯಾತ್ರೆಯಲ್ಲಿ ಪೂರ್ವ ಪಿತೃರು ದೇವರು ಹಾಕಿದ ಅಸ್ಥಿವಾರಗಳುಳ್ಳ ಪಟ್ಟಣಗಳನ್ನು, ಅಂದರೆ ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನು ಎದುರು ನೋಡ್ತಾ ಇದ್ರು. ನನಗೆ ಅಡ್ಡದಿಡ್ಡಿ ಬೆಳೆಯೋದು ನನಗಿಷ್ಟ ಇಲ್ಲ. ದೈವ ಕೃಪೆಯಲ್ಲಿ ನಾನು ಬಡವನಾದರೂ ಪರವಾಗಿಲ್ಲ, ಅಲ್ಲಲೂಯ್ಯ, ನಾನು ಕಷ್ಟದಲ್ಲಿ ಬೆಳೆದರೂ ಪರವಾಗಿಲ್ಲ, ನನ್ನ ಪ್ರಮಾಣದಲ್ಲೇ ನಿಲ್ತೀನಿ ಅನ್ನೋರು ಮಾತ್ರ, ಅಂಥವ್ರು ಮಾತ್ರ ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ.
ಸಿ ಹಲೋ, ಈ ಮೋಸ್ಟ್ ಆಫ್ ದ ಕೆಲವರೆಲ್ಲ ಒಳಗಡೆ ವಾಕ್ಯನೇ ಇರಲ್ಲ. ಕೇವಲ ಚರ್ಚೆಗೆ ಏನಕ್ಕೆ ಹೋಗ್ತೀನಿ, ನನಗೆ ಆಶೀರ್ವಾದ ಆಗಬೇಕು. ನೀನು ಅಸ್ತಿವಾರ ಕರೆಕ್ಟಾಗಿ ಹಾಕು, ಆಶೀರ್ವಾದ ನಿನ್ನನ್ನು ಹುಡ್ಕೊಂಬರುತ್ತೆ. ನೀನು ವಾಕ್ಯದ ಪ್ರಮಾಣದಲ್ಲಿ ನಿಲ್ಲು, ನಿನ್ನ ಆಶೀರ್ವಾದ ನಿನ್ನನ್ನು ಹುಡ್ಕೊಂಬರುತ್ತೆ. ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಿದೆಯಾ? ಪಕ್ಕದಲ್ಲಿರೋ ಕೈ ಕೊಟ್ಟು ಮುಖ ನೋಡ್ಬಿಟ್ಟು ಹೇಳ್ರಿ, ಮೊದಲು ಅಸ್ತಿವಾರ ಗಟ್ಟಿಯಾಗಿ ಹಾಕ್ರಿ ಅಂತ ಹೇಳ್ರಿ. ಅವಾಗ ಹೇಳೋದು, ಇನ್ಮೇಲೆ ನಾನು ಚರ್ಚೆ ಬರಲ್ಲ. ಯಾಕೆ? ಅವ್ರು ಯಾರೋ ನನ್ನನ್ನು ಗುರಾಯಿಸಿದ್ರು. ಅದಕ್ಕೆ ನೀನು ಉಸುಬಿನ ಮೇಲೆ ಕಟ್ಟಿರೋದು. ಒಬ್ಬ ದಡ್ಡ ತಾನು ಅಡ್ಡದಾರಿಗೆ ಹೋಗಿದ್ದಲ್ಲದೆ ಪಾಪ ಹೆಂಡತಿ ಮಕ್ಕಳು ದೇವ್ರನ್ನ ಆರಾಧನೆ ಮಾಡ್ತು. ಇನ್ನು ಮೇಲೆ ಅಲ್ಲಿ ನೀನು ಹೋಗ್ಬಾರ್ದು. ಸೋತ್ರ ನೀನು ಮಣ್ತಿನ ಕೆಲಸ ಮಾಡಿ ಅವ್ರು ಏನಯ್ಯ ಮಾಡಿದ್ರು? ಏನು ಮಾಡಬೇಕು? ಹುಷಾರು. ದೇವರ ವಾಕ್ಯದ ಪ್ರಮಾಣ ಹೇಳುತ್ತೆ, ಪೂರ್ವ ಪಿತೃಗಳು ಅವರು ಹಾಕಿದ ಅಸ್ತಿವಾರ ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣದ ಮೇಲೆ. ಮೋಶೆ ಹೇಳಿದನು, ಫರೋಹನ ಕುಮಾರ್ತೆಯ ಮಗನೆಂದು ಎಣಿಸಿಕೊಳ್ಳುವುದು ಬೇಡ ಎಂದಿದ್ದು. ಐಗುಪ್ತ ದೇಶದಲ್ಲಿರುವ ಸಕಲ ಐಶ್ವರ್ಯಕ್ಕಿಂತಲೂ ಶ್ರೇಷ್ಠವಾದುದು ದೇವ ಜನರೊಟ್ಟಿಗಿರುವ ನಿಂದೆನೇ ಸಾಕು ಅಂತ ಹೇಳೋದಕ್ಕೆ ಕಾರಣ ಅಡಿಪಾಯ ಗಟ್ಟಿ ಇದ್ದಿದ್ದರಿಂದ. ಅಪ್ಪ ಆಸ್ತಿ ಕೊಡಲಿಲ್ಲ ಆದರೂ ಬಂಧುಗಳು ಮಿತ್ರರು ಎಲ್ಲ ನೀನು ಬೇಡ ಅಂತ ನೀನು ಹೊರಗಡೆ ಹಾಕಿದ್ರು. ನಿನ್ನ ಅಸ್ತಿವಾರ ಗಟ್ಟಿಯಾಗಿರಲಿ, ನಿನ್ನ ಅಸ್ತಿವಾರ ಗಟ್ಟಿಯಾಗಿರಲಿ. ದೇವರು ಅಸ್ತಿವಾರ ಹಾಕದೇ ಇರೋದು ಯಾವುದು ನಮ್ಮ ಜೀವನದಲ್ಲಿ ಬೇಡ. ಮಿನಿಸ್ಟ್ರಿಯಲ್ಲಿ ಬೇಡ, ಅಂಥ ಸೇವೆ ಬೇಡ. ಸ್ತೋತ್ರ. ನಿನ್ನೆ ಮೊನ್ನೆ ಬಂದವರೆಲ್ಲ ಹೆಸರು ಕರೆದು ಪ್ರವಾದನೆ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಡೈರಿಯಲ್ಲೆಲ್ಲ ನೋಡ್ಬಿಟ್ಟು ಇನ್ನೊಂದು ಹೆಸರು ಕರೆದು ಬಿಡೋದು. ದೇವರು ಕೊಡದೇ ಇರೋ ಆಲೋಚನೆ ಹೇಳಕ್ಕೆ ಹೋಗಬೇಡ್ರಿ. ದೇವರು ಹೇಳದೇ ಇರುವ ಆಲೋಚನೆ ಪ್ರವಾದನೆ ಅಂತ ಹೇಳಿ ಸುಳ್ಳು ಪ್ರವಾದಿಗಳಾಗಬೇಡ್ರಿ. ದೇವರು ಹೇಳಿದ್ರ ದ ಚೈಸ್ ದ ಲಾರ್ಡ್ ಅಂತ ಹೇಳು. ಸ್ತೋತ್ರ. ಅವ್ರ ದರ್ಶನ ಕಂಡಿದ ತಕ್ಷಣ ಇವ್ರಿಗೂ ದರ್ಶನ ಬಂದ್ಬಿಡುತ್ತೆ. ಒಬ್ರಿಗೆ ದರ್ಶನ ಬಂದರೆ ಇನ್ನೊಬ್ರಿಗೆ ಇದಕ್ಕಿದಂಗೆ ದರ್ಶನ ಬಂದ್ಬಿಡುತ್ತೆ. ಸ್ತೋತ್ರ. ಅವರೊಂದು ಕಥೆ ಹೇಳಿದ್ರೆ ಇವರು ಇನ್ನೊಂದು ಕಥೆ ಹೇಳ್ತಾರೆ. ಬಿ ಕೇರ್ಫುಲ್. ಯಾವ ಸೇವೆಯಾದರೂ ದೇವರು ಹಾಕಿದ ಅಸ್ತಿವಾರವಲ್ಲದೆ ಇರುವುದು ಯಾವುದು ನಮ್ಮ ಜೀವನದಲ್ಲಿ ಬೇಡ ಬೇಡ. ಅದು ಒಪ್ಪೋರು ಮಾತ್ರ ಆಮೇಲೆ ಹೇಳ್ರಿ. ಯಥಾರ್ಥವಾಗಿರುವ ಅಸ್ತಿವಾರ ಇರೋ ಕಡೆಗಳಲ್ಲಿ ದೇವರ ಬಾಗಿಲುಗಳನ್ನು ತೆರೀತಾನೆ. ನನಗೆಲ್ಲ ಹೇಳೋಕ್ಕಾಗಲ್ಲ, ಜಸ್ಟ್ ಒಂದು ಹೇಳಿ ನಿಲ್ಲಿಸ್ಬಿಡ್ತೀನಿ. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಎಲ್ಲಿ ಯಥಾರ್ಥವಾದಂಥ ಅಸ್ತಿವಾರ ಇರುತ್ತೋ ಅಲ್ಲಿ ದೇವರು ತನ್ನ ಹಸ್ತವನ್ನು ಚಾಚಿ ಬಾಗಿಲುಗಳನ್ನು ತೆರೀತಾನೆ. ಒಂದನೇದಾಗಿ ಅಪೊಸ್ತಲ ಕೃತ್ಯಗಳು 16ನೇ ಅಧ್ಯಾಯ 25 ಮತ್ತು 26ನೇ ವಾಕ್ಯವನ್ನು ಗಮನಿಸಿದ್ರೆ, ಪೌಲನ ಜೀವನದಲ್ಲಿ ಅವನ ಸೇವೆಯಲ್ಲಿ ಬಹಳ ಸಪೋರ್ಟ್ ಆಗಿದ್ದವರು ಫಿಲಿಪಿಯ ಸಭೆಯವರು. ಫಿಲಿಪಿ ಪಟ್ಟಣ, ಅಲ್ಲಿಂದನೇ ಥೆಸಲೋನಿಕ ಇಂಥ ಕಡೆಗಳಿಗೆಲ್ಲ ಸುವಾರ್ತೆ ಹಬ್ಬಿದ್ದೇ ಅಲ್ಲಿಂದನೇ. ಆ ಕಾಲದಲ್ಲಿ ಕೊರಿಂಥ ಸಭೆ ಅತಿ ದೊಡ್ಡ ಸಭೆ, ಸಂಖ್ಯೆಯಲ್ಲಿ ದೊಡ್ಡ ಸಭೆ. ಆದರೆ ಕೊರಿಂಥ್ಯ ಸಭೆಗೂ ಫೈನಾನ್ಷಿಯಲ್ ಸಪೋರ್ಟ್ ಮಾಡ್ತಾ ಇದ್ದಿದ್ದೆ ಫಿಲಿಪಿಯರು. ಅಪೊಸ್ತಲನಾದ ಪೌಲನ ಸೇವೆಗೆ, ಮಿಷನ್ ಫೀಲ್ಡ್ಗೆ, ಸೇವೆಗೆ ಹಣಕಾಸಿನ ಸಪೋರ್ಟ್ ಮಾಡ್ತಾ ಇದ್ದಿದ್ದೆ ಫಿಲಿಪ್ಪ ಪಟ್ಟಣದವರು.
ಆಮೇಲೆ ಆ ಕಾಲದಲ್ಲಿ ಫಿಲಿಪ್ಪ ಪಟ್ಟಣದಲ್ಲಿ ದೊಡ್ಡ ಮೂವು ನಡೀತಾ ಇದೆ. ಆ ಮೂವಿಗೆ ಕಾರಣ ಏನು ಗೊತ್ತಾ? ಆ ಮೂವು ಕಾರಣನೇ ನಾವು ಚಿಂತೆ ಮಾಡಿರೋದು. ಪೌಲನು ಸೀಲನು ಮಧ್ಯರಾತ್ರಿಯಲ್ಲಿ ಸ್ತುತಿ ಪದಗಳನ್ನು ಹಾಡಿದ್ರು, ಸರಪಳಿ ಎಲ್ಲ ಕಳಚಿಬಿತ್ತು. ಸತ್ಯ, ಅದು ಬೈಬಲಲ್ಲಿ ಹಂಗೆ ಬರೆದಿರೋದು. ಆದರೆ ಅದರ ಹಿಂದ್ಗಡೆ ಒಂದು ಮರ್ಮ ಇದೆ. ಕೇಳಕ್ಕಿಷ್ಟ ಇದೆಯಾ? ಪೌಲನನ್ನ ಸೀಲನನ್ನ ಬಿಡಿಸಿದ್ದು ಅದರ ಹಿಂದ್ಗಡೆ ಇರುವ ಮರ್ಮ ಎಫೆಸದವರಿಗೆ ಬರೆದ ಪತ್ರಿಕೆ 2:20 2:20 ಅಪೊಸ್ತಲರು ಪ್ರವಾದಿಗಳು ಎಂಬ ಅಸ್ತಿವಾರದ ಮೇಲೆ ನೀವು ಮಂದಿರೋಪಾದಿಯಲ್ಲಿ ಕಟ್ಟಲ್ಪಟ್ಟಿದ್ದೀರಾ. ದ ಫೌಂಡೇಶನ್ ಇಸ್ ಬಿಲ್ಟ್ ಆನ್ ದ ಅಪೋಸ್ತಲ್ ಅಂಡ್ ಪ್ರಾಫಿಟ್. ಅಪೊಸ್ತಲ ಕೃತ್ಯ 16ನೇ ಅಧ್ಯಾಯದಲ್ಲಿ ನೀವು ಕಾಣುವಂಥ ಪೌಲನು ಮತ್ತು ಶೀಲನು ಯಾರು? ಇವರಿಬ್ಬರು. ಪೌಲನು ಅಪೊಸ್ತಲನು, ಶೀಲನು ಪ್ರವಾದಿ. ಇವರು ಹಾಕಿರೋ ಅಡಿಪಾಯ ಅದು. ಇವರು ದೇವರ ಸಭೆ ಕಟ್ಟಲ್ಪಡೋದು ಅಪೊಸ್ತಲರು ಮತ್ತು ಪ್ರವಾದಿಗಳೆಂಬ ಅಸ್ತಿವಾರದ ಮೇಲೆ. ಈಗಿಬ್ಬರನ್ನ ಕಟ್ಟಾಕಿದ್ದಾರೆ. ಸೈತಾನನ ಶಕ್ತಿಗಳು ಇವರಿಬ್ಬರನ್ನ ಸೆರೆ ಒಳಗಡೆ ಹಾಕಿದಾಗ ಅದರ ಅಸ್ತಿವಾರಗಳನ್ನು ಅಲುಗಾಡಿಸೋದಿಕ್ಕೆ ಸಾಧ್ಯವಾಗುವಂಥ ಒಂದು ಅಸ್ತಿವಾರ ಇವರು ಆಲ್ರೆಡಿ ಹಾಕ್ಬಿಟ್ಟಿದ್ರು. ಆಮೇಲೆ ಸೆರೆಮನೆಯಲ್ಲಿ ಹಿಡಿದು ಇಡಕ್ಕಾಗಲ್ಲ, ಸರಪಳಿ ಬಂಧಿಸಿಡಕ್ಕಾಗಲ್ಲ. ಕಾರಣ ಅಲ್ಲಿ ಏನಾಯ್ತು? ಅಕಸ್ಮಾತ್ ಆಗಿ ಮಹಾ ಭೂಕಂಪ ಉಂಟಾಯಿತು. ಏನಾಯ್ತು? ಅದು ಹೆಂಗಾಯ್ತು? ಅಕಸ್ಮಾತ್ ಆಗಿ, ಬೈ ಚಾನ್ಸ್ ಪ್ಲಾನ್ ಮಾಡಿದ್ದಲ್ಲ. ಆದ್ರೆ ದೇವ್ರಿಗೆ ಗೊತ್ತು, ನನ್ನ ಸಭೆ ಅಡಿಪಾಯ ಹಾಕಿರೋ ಅಪೊಸ್ತಲರು ಮತ್ತು ಪ್ರವಾದಿಗಳು. ಅವ್ರನ್ನ ಹಿಡಿದು ಕಟ್ಟಾಕಕ್ಕೆ ಹೋದ್ರೆ ಶತ್ರುವೆ, ನಿನ್ನ ಅಡಿಪಾಯವನ್ನು ನಾನು ಅಲುಗಾಡಿಸ್ತೀನಿ. ನಿನ್ನ ಸೆರೆಮನೆಯ ಅಡಿಪಾಯದ ಕಲ್ಲುಗಳನ್ನು ನಾನು ಅಲುಗಾಡಿಸ್ತೇನೆ. ಇವತ್ತಿದ್ರ ಒಳಗಡೆ ಇರುವ ದೇವ ಮಕ್ಕಳಿಗೆ ಪ್ರಬೋಧನೆ ಮಾತಾಗಿ ಹೇಳ್ತಾ ಇದ್ದೇನೆ. ನೀವು ದೇವರಲ್ಲಿ ಅಡಿಪಾಯ ಹಾಕಿದವರಾಗಿರೋದಾದ್ರೆ ಶತ್ರುವಿನ ಅಡಿಪಾಯದ ಕಲ್ಲುಗಳನ್ನು ಅಲುಗಾಡಿಸುವ ಸಾಮರ್ಥ್ಯ ದೇವರು ನಿಮ್ಮಲ್ಲಿ ಕೊಡುವಂತನಾಗಿರ್ತಾನೆ. ದೇವರಾತ್ಮ ನನಗೆ ಹೀಗೆ ಹೇಳಿದನು, ನನ್ನ ಸಭೆಯ ಅಸ್ತಿವಾರ ಸರಿಯಾದರೆ ಸೈತಾನನ ಸಾಮ್ರಾಜ್ಯವನ್ನು ದೇವರು ಕದಲಿಸ್ಬಿಡ್ತಾನಂತೆ. ಅದಕ್ಕೆ ವಿಶ್ವಾಸಿಗಳಿಗೆ ನಾನು ಹೇಳಿದೆ, ಪುಟ್ ಎ ರೈಟ್ ಫೌಂಡೇಶನ್. ಹಾಕ್ತೀರ ಸ್ವಲ್ಪ ಆಳದಲ್ಲೇ ಹಾಕಿ. ಹೆಂಗಿದ್ರು ದೀಕ್ಷಾಸ್ನಾನ ಹೊಂದ್ಬಿಟ್ಟಿದ್ದೀರಾ, ಹೆಂಗಿದ್ರು ಕಳೆದ ವರ್ಷಗಳಿಂದ ಚರ್ಚ್ಗೆ ಬರ್ತಾ ಇದ್ದೀರಾ. ಸ್ತೋತ್ರ. ನೀರಿಗೆ ಬಂದವ್ರು ಊರಿಗೆ ಬಂದವ್ರು ನೀರಿಗೆ ಬರ್ದಿರೇ ಇರ್ತೀರಾ. ಸ್ತೋತ್ರ. ಕೆಲವರೆಲ್ಲ ಸ್ತೋತ್ರ, ಬರೋಣ ಹೋಗೋಣ, ಇಳಿಯೋಣ ಬೇಡವಾ. ಸ್ತೋತ್ರ. ಹೆಂಗಿದ್ರು ಇಳಿದಿದ್ದೀರ. ಸ್ತೋತ್ರ. ಅಡಿಕೆ ಕದ್ರು ಕಳ್ಳನೇ, ಆನೆ ಕದ್ರು ಕಳ್ಳನೇ. ಸ್ತೋತ್ರ. ನೀನು ಹಿಂಗೆ ದೀಕ್ಷಾಸ್ನಾನ ಹೊಂದ್ಮೇಲೆ ಇನ್ನು ಯಾರಿಗೆ ಎದುರಬೇಕು? ಧೈರ್ಯವಾಗಿ ಹೋಗು. ಗಂಡ ಏನಾದ್ರು ಕೇಳಿದೆ, ಇನ್ನು ಮೇಲೆ ದೀಕ್ಷಾಸ್ನಾನ ಹೊಂತೀಯನಂದ್ರೆ ಜಪ್ಪ ಅಂದರೂ ಒಂದಲ್ಲ ಅಂತ ಹೇಳು. ಒಂದು ಸತಿ ಕರೆಕ್ಟಾಗಿ ಹೊಂದ್ಬಿಡು. ಪದೇ ಪದೇ ಒಂದಕ್ಕೆ ಹೋಗ್ಬೇಡ. ಅಡಿಪಾಯ ಅದು ಗಟ್ಟಿಯಾಗಿರಲಿ. ಎಷ್ಟು ಜನ ಹೇಳ್ತೀರ ನಮ್ಮ ದೇಶದ ಸ್ಥಿತಿಗತಿಗಳನ್ನು ನೋಡಿದಾಗ ಭವಿಷ್ಯ ಭಾಳ ದುಃಖಕರವಾಗಿದೆ ಅನ್ನೋದನ್ನು ಗೊತ್ತಾಗುತ್ತೆ. ನಮ್ಮ ದೇಶದ ವಾತಾವರಣ ನೋಡಿದ್ರೆ ಇವತ್ತಿನ
ರೀತಿ ನೋಡಿದ್ರೆ ದರ್ ಇಸ್ ನೋ ಡೆಮೋಕ್ರಸಿ, ಪ್ರಜಾಪ್ರಭುತ್ವ ಸತ್ತೋಗಿದೆ ಎಂಬ ಮಾಧ್ಯಮಗಳ ಮೂಲಕ ಕೇಳ್ತೀವಿ, ಮಾತಾಡುವ ಮಾತುಗಳಿಂದ ಕೇಳ್ತೀವಿ. ಜನ ಬೇಸತ್ತೋಗಿದ್ದಾರೆ. ಆದರೆ ಸಭೆ, ನಾನು ನಿಮಗೊಂದು ಆಲೋಚನೆ ಹೇಳ್ತೀನಿ. ನೀವು ಸ್ಟ್ರಾಂಗ್ ಫೌಂಡೇಶನ್, ನಿಮ್ಮ ಅಡಿಪಾಯ ಗಟ್ಟಿಯಾಗಿದ್ದರೆ, ನೀವು ಸ್ಟ್ರಾಂಗ್ ಆಗಿದ್ದರೆ, ನಾನು ಹೇಳ್ತೀನಿ, ಶತ್ರುವಿನ ಸಾಮ್ರಾಜ್ಯ ಎಷ್ಟೇ ಬಲಿಷ್ಠವಾಗಿದ್ದರು ಅವನ ಕೋಟೆ ಕೊತ್ತಳಗಳನ್ನು ಕೆಡುವುದಕ್ಕೆ ಸಾಮರ್ಥ್ಯ ಉಳ್ಳಂಥ ಸಾಮ್ರಾಜ್ಯ ಕಟ್ಟೋದಕ್ಕೆ ಬೇಕಾದಂಥ ಅಭಿಷೇಕ ನಿಮ್ಮ ಮೇಲೆ ಇದೆ ಅಂತ ನಿಮಗೆ ತಿಳಿದಿರೋದಾದರೆ, ಅಲೋ ನೀವು ನನ್ನ ಜೊತೆ ಇದ್ದೀರಾ? ಅಸ್ಥಿವಾರ ಗಟ್ಟಿಯಾಗಿ ಹಾಕ್ರಿ, ಅಸ್ಥಿವಾರ ಗಟ್ಟಿಯಾಗಿ ಹಾಕ್ರಿ. ಅಡಿಪಾಯ ಗಟ್ಟಿಯಾಗಿರಲಿ. ಅದು ರಾಜಕೀಯ ಆಗ್ಬೋದು, ಮಾಧ್ಯಮವಾಗ್ಬೋದು, ನಮ್ಮ ದೇಶದ ಎಕನಾಮಿಕ್ ಆಗಿರ್ಬೋದು, ಆರ್ಥಿಕ ಪರಿಸ್ಥಿತಿ ಆಗ್ಬೋದು, ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗಗಳಲ್ಲಿ ನಡೆಯುತ್ತಿರುವಂಥ ಅಕ್ರಮಗಳಾಗಿರಬಹುದು. ಇವುಗಳನ್ನೆಲ್ಲ ಮೆಟ್ಟಿ ನಿಲ್ಲುವಂಥ ಒಂದು ಉತ್ತಮವಾದ ಅಸ್ಥಿವಾರ ನೀವು ಹಾಕಿದ್ರೆ, ಆ ಅಸ್ಥಿವಾರಗಳನ್ನು ಕೆಡುವಂಥ ಸಾಮರ್ಥ್ಯ ನಮ್ಮ ದೇವರ ಕೈಯಲ್ಲಿ ಇರುವಂಥದ್ದಾಗಿದೆ. ಆಕಸ್ಮಿಕವಾಗಿ ಭೂಕಂಪ ಆಯಿತು, ಅಚಾನಕ್ಕಾಗಿ, ನಾಟ್ ಪ್ಲಾನ್. ಅವ್ರ ಪ್ಲಾನೇ ಬೇರೆ ಆಗಿತ್ತು, ಆದರೆ ದೇವ್ರ ಪ್ಲಾನೇ ಬೇರೆ ಆಗಿತ್ತು. ಈ ಸ್ಟ್ರಾಂಗ್ ಅಡಿಪಾಯ ಇರೋನನ್ನು ಮುಟ್ಟಕ್ಕಾಗಲ್ಲ. ಅಪ್ಪಿತಪ್ಪಿ ಪೌಲನನ್ನು ಸೀಲನನ್ನು ಮುಟ್ಬಿಟ್ರು. ಪರಿಣಾಮ ಏನಾಯಿತು? ಭೂಕಂಪವಾಯಿತು. ಸೆರೆಮನಿಯಲ್ಲಿದ್ದವರೆಲ್ಲ ತಪ್ಪಿಸ್ಕೊಂಡ್ರು ಅಂತ ಸ್ತೋತ್ರ. ಸೆರೆಮನಿಯ ಅಸ್ಥಿವಾರಗಳು ಕದಲಿದವು. ಅದೇ ಕ್ಷಣದಲ್ಲಿ ಕದಗಳೆಲ್ಲ ತೆರೆದವು. ಅದರ ಅರ್ಥ ಏನು ಗೊತ್ತಾ? ಅದನ್ನೇ ಹೇಳಕ್ ಬಂದೆ. ನೋಡ್ರಿ, ಈ ಶತ್ರು ಸಾಮ್ರಾಜ್ಯದ ಅಸ್ಥಿವಾರ ಕೆಡವಲ್ಪಟ್ರೆ ನಿನ್ನ ಮುಂದೆ ಬಾಗಿಲುಗಳು ತೆರೆಯಲ್ಪಡ. ಅದಕ್ಕೆ ನಾನು ವಿಶ್ವಾಸಿಗಳಿಗೆ ಹೇಳೋದು, ನೀವು ಸ್ಟ್ರಾಂಗ್ ಆಗಿ ನಿಂತ್ಕೊಳ್ರಿ, ಮಿಕ್ಕಿದ ದೇವರು ಕದಲಿಸ್ಬೇಕಾದದನ್ನು ಕದಲಿಸ್ತಾನೆ. ನಿಮ್ಮ ಮುಂದೆ ಬಾಗಿಲುಗಳು ತೆರೆಯುವಂಥದ್ದಾಗಿರುತ್ತೆ. ಯಾರು ಹೋಗಿ ತೆಗೆದ್ರು ಬಾಗಿಲು? ಸ್ತೋತ್ರ. ಬಂದ್ ಮಾಡಿಬಿಡ್ತೀನಿ, ಹೋಗಕ್ಕೆ ಬಿಡಲ್ಲ. ಸ್ತೋತ್ರ. ದೇವರು ಬಾಗಿಲುಗಳನ್ನು ತೆರೀತಾನೆ. ನಂಬರ್ ಮಾತ್ರ ಆಮೇಲೆ ಹೇಳ್ರಿ. ಅಲ್ಲೆಲೂಯ, ಅಲ್ಲೆಲೂಯ. ನಾನು ಇವತ್ತಿಗೆ ಅಲ್ಲಿಗೆ ನಿಲ್ಲಿಸ್ತೀನಿ. ನಾನು ಒಂದು 3-4 ಬಾಗಿಲಾದರೂ ಹೇಳೋಣ ಅಂದ್ಕೊಂಡೆ. ದೇವರು ತೆರೆದ್ರೆ ಯಾರಿಗೂ ಮುಚ್ಚಕ್ಕಾಗಲ್ಲ, ದೇವರು ಮುಚ್ಚಿದ್ರೆ ಯಾರಿಗೂ ತೆರೆಯೋಕ್ಕಾಗಲ್ಲ. ನೀನು ಸ್ಟ್ರಾಂಗ್ ಆಗಿರೋ ವಿಶ್ವಾಸಿ ಆದರೆ ನಿನಗೆ ವಿರುದ್ಧವಾಗಿ ಯಾರೆಲ್ಲ ಕುತಂತ್ರ ಮಾಡಿದ್ರು ಅವರ ಅಡಿಪಾಯದ ಕಲ್ಲುಗಳನ್ನು ದೇವರು ಅಲುಗಾಡಿಸ್ಬಿಡ್ತಾನೆ. ಲಿಸನ್ ಟು ಮೀ. ಕೆಲವರೆಲ್ಲ ಸಿಂಪತಿಗಿಡ್ಸೋದಕ್ಕೆ ಡೈಲಾಗ್ ಹೊಡಿತಾರೆ. ಪಾಸ್ಟ್ರೆ, ನಮ್ಮ ಮನೇಲಿ ಯಾರು ವಿಶ್ವಾಸಿಗಳಿಲ್ಲ, ನಾನು ಒಬ್ಬನೇ ವಿಶ್ವಾಸಿ. ಭಾರಿ ಹೋರಾಟ ಪಾಸ್ಟ್ರೆ, ಭಾರಿ ಹೋರಾಟ. ನೀನು ಫೌಂಡೇಶನ್ ಸ್ಟ್ರಾಂಗ್ ಮಾಡು, ಅವ್ರ ಫೌಂಡೇಶನ್ ದೇವರು ಅಲುಗಾಡಿಸ್ತಾನೆ. ನೀನೇ ಆಡ್ತಾ ಇದೀಯ, ಈಗ ಬೀಳಲ್ಲ ಆಗ ಬೀಳಲ್ಲ. ಸ್ತೋತ್ರ. ನಾಯಿ ಹೆಂಗೆ ಅಳೋದಂತ ಯೋಚನೆ ಮಾಡ್ಬೇಕಾ? ತೆಂಗಿನಕಾಯಿ ಪೀಚ್ ಬೀತ್ತಂತೆ ತಲೆಗೆ, ಊರೇ ಎಬ್ಬಸಂಗೆ ಅಳುತ್ತು. ಫಸ್ಟೇ ನೀನು ಬೀಳ್ಲಾ ಅಂತ ಕಾಯ್ತಾ ಇದೀಯ. ಆ ಟೈಮಲ್ಲಿ ನಿಮ್ಮ ಮನೆಯವ್ರು ಯಾರಾದರೂ ಒಂದು ಡೈಲಾಗ್ ಹೊಡೆದ್ರು. ಆ ಚರ್ಚ್ಗೆ ಹೋಗಿ ನೀನು ಕಟ್ಟಿದ್ದು ನೋಡಿ ಪಾಸ್ಟ್ರೆ ಹೆಂಗೆ ಅಂದ್ಬಿಟ್ರು, ಇನ್ಮೇಲೆ ನಾನು ಚರ್ಚ್ಗೆ ಹೋಗಲ್ಲ ಪಾಸ್ಟ್ರೆ. ಇದೇ ಬೇಕಾಗಿತ್ತು ನಿಂಗೆ. ಸದ್ರಕ್, ಮೇಷಕ್, ಅಬೇದ್ನೆಗೋವನ್ನು ಕೇಳ್ರಿ. ಬೆಂಕಿ ಜ್ವಾಲೆ ಸಾಧಾರಣ ಸಾಂದ್ರತೆಗಿಂತ 7 ಪಟ್ಟು ಹೆಚ್ಚನೆ ಮಾಡಿದ್ರು.
ಆಗಲೂ ಕೇಳಿದ್ರು, ನೋಡೋ ಚಾನ್ಸ್ ಕೊಡ್ತಾ ಇದ್ದೀವಿ, ಈಗಲಾದರೂ ಆ ವಿಗ್ರಹಕ್ಕೆ ಅಡ್ಡ ಬಿದ್ದುಬಿಡ್ರಿ, ಸುಮ್ಗೆ ಸಾಮ್ರಾಣಿ ತಗೊಂಡು ಆ ಬೆಂಕಿಗೆ ಎಸೆದ್ಬಿಡ್ರಿ, ನೀನು ನಮಸ್ಕಾರ ಮಾಡಿದ್ರಿ ಅಂತ ಹೇಳ್ಬಿಡ್ತೀವಿ ಅಂತ. ಅರಸನೇ, ನೀನೊಂದು ತಿಳ್ಕೊ, ನಮ್ಮ ದೇವರು ಈ ಬೆಂಕಿಯ ಆವಿಗೆಯಿಂದ ನಮ್ಮನ್ನು ಬಿಡಿಸಿದ್ರು ಬಿಡಿಸದೆ ಹೋದ್ರು, ಸ್ತೋತ್ರ, ನಾವಂತೂ ನಿನ್ನ ವಿಗ್ರಹಕ್ಕೆ ಅಡ್ಡ ಬೀಳೋದಿಲ್ಲ. ದಟ್ ವಾಸ್ ದ ಸ್ಟ್ರಾಂಗ್ ಫೌಂಡೇಶನ್. ಕನ್ಫ್ಯೂಷನ್ಗೂ ಕನ್ವಿಕ್ಷನ್ಗೂ ವ್ಯತ್ಯಾಸ ಇದೆ. ಸ್ಟ್ರಾಂಗ್ ಫೌಂಡೇಶನ್ ಇರೋನಿಗೆ ಕನ್ವಿಕ್ಷನ್ ಇರುತ್ತೆ, ಅದು ಇಲ್ದಿರ ಇರೋನ ಜೀವನ ಮುಕ್ತ ಫುಲ್ ಕನ್ಫ್ಯೂಷನ್. ಒಂದ್ಸಾರಿ ಹೇಳ್ತಾರೆ, ದೇವರೇ ನೀನೇ ನಮ್ಮ ಆಶ್ರಯ, ನೀನೇ ನಮ್ಮ ದುರ್ಗ, ನೀನೇ ನಮ್ಮ ಕೋಟೆ, ನೀನೇ ನಮ್ಮ ಬಲ, ನೀನೇ ನಮ್ಮ ಬೆಳಕು, ನೀನೇ ನಮ್ಮ ರಕ್ಷಣೆ, ನೀನೇ ನಮ್ಮ ಗುರಾಣಿ ಎಲ್ಲ ಹೇಳ್ಬಿಟ್ಟು ಪಕ್ಕದಲ್ಲಿ ಬಂದ್ಬಿಟ್ಟು ಹೇಳ್ತಾರೆ, ಹೆಂಗೋ ಗೊತ್ತಿಲ್ಲ ರೀ, ಬರೋ ವಾರ ಆರಾಧನೆಗೆ ಬರೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಈಗಲೇ ಇವರೇ ಡೈಲಾಗ್ ಹೊಡಿಯೋದು. ಸ್ತೋತ್ರ. ಬಿ ಕೇರ್ಫುಲ್, ಬಿ ಕೇರ್ಫುಲ್.